ರಾಘವಾಂಕ ಕನ್ನಡಕ್ಕೆ ಅನನ್ಯವಾದ ಕಾಣಿಕೆಯನ್ನು ಕೊಟ್ಟ ಮಹಾಕವಿಗಳಲ್ಲಿ ಒಬ್ಬ. ಕನ್ನಡದ ಸಾಹಿತ್ಯ ಇವನ 4 ಕಾವ್ಯಗಳಿಂದ ಅತ್ಯಂತ ಶ್ರೀಮಂತವಾಯಿತು. ಈತ ಸುಮಾರು 12-13ನೇ ಶತಮಾನಕ್ಕೆ ಸೇರಿದ ವಿಶಿಷ್ಟನಾದ ಕವಿ. ಪಂಪ ವಿರೂಪಾಕ್ಷನ ಭಕ್ತನಾದ ರಾಘವಾಂಕ ತನ್ನ ಸೋದರಮಾವ ಮಹಾಕವಿ ಉತ್ಸಾಹದಿಂದ ಹರಿಹರ ಎಂದು ಪ್ರಖ್ಯಾತಿಯಾದ ಪಂಪೆಯ ಹರೀಶ್ವರನಿಗೆ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಸೇವೆ ಮಾಡಿದ ಶಿಷ್ಯ ಕೂಡ ಹೌದು. ರಾಘವಾಂಕನ ಚಾರಿತ್ರವೆಂಬ ಒಂದು ಗ್ರಂಥದ ಪ್ರಕಾರ ಹೇಳುವುದಾದರೆ, ಮಹಾದೇವ ಭಟ್ಟ ಮತ್ತು ರುದ್ರಾಣಿ ಎಂಬ ಈರ್ವರ ಪುತ್ರ. ಪಂಪಾ ವಿರೂಪಾಕ್ಷನ ಸನ್ನಿಧಿಯಲ್ಲೇ ತನ್ನ ಸೋದರ ಮಾವನ ಮೇಲ್ವಿಚಾರಣೆಯಲ್ಲಿ ಬೆಳೆದು ಸಮಸ್ತ ವಿದ್ಯೆಗಳನ್ನು ಕಲಿತು ನುರಿತು ಮಹಾಕವಿ ಎನಿಸಿಕೊಂಡ. ಸಂಸ್ಕೃತ ಕನ್ನಡ 2 ಭಾಷೆಗಳಲ್ಲಿ ಸಹ ಒಳ್ಳೆಯ ಕವಿತ್ವ ಮಾಡುತ್ತಿದ್ದ ಕಾರಣ ಇವನಿಗೆ ಉಭಯ ಕವಿ ಕಮಲರವಿ ಎಂಬ ಬಿರುದಿತ್ತು. ಅಲ್ಲದೆ ಉಭಯ ಕವಿ ಶರಭ ಬೇರುಂಡ, ಕವಿ ಕಮಲ ಮಾರ್ತಂಡ ಎಂಬ ಬೇರೆ ಬಿರುದುಗಳು ಕೂಡ ಇತ್ತು ಎಂಬುದಾಗಿ ತಿಳಿಯುತ್ತದೆ. ಅಲ್ಲದೆ ರಾಘವಾಂಕ ಷಟ್ಪದಿ ಎನ್ನುವ ವಿಶಿಷ್ಟವಾದ ಪ್ರಕಾರಕ್ಕೆ ಆದ್ಯ ಪುರುಷನಾದ ಎಂಬುದು ಸಾಹಿತ್ಯದಲ್ಲಿ ಇತಿಹಾಸವಾಗಿದೆ. ಕಾರಣ ಷಟ್ಪದಿಗಳ ಹುಟ್ಟು ಮೊದಲೇ ಇದ್ದರೂ ಸಹ ಅದರಲ್ಲಿ ರಮಣೀಯವಾದ ಕಾವ್ಯವನ್ನು ಬರೆದ ಖ್ಯಾತಿ ಮೊದಲನೆಯದಾಗಿ ರಾಘವಾಂಕನಿಗೇ ಸೇರುತ್ತದೆ. ವಿಶೇಷತಃ ವಾರ್ಧಕ ಷಟ್ಪದಿಗೆ ಒಂದು ಸ್ವರೂಪವನ್ನು ಕೊಟ್ಟು ಅದರಲ್ಲಿ ಜೀವಂತವಾದ ಕವಿತೆಯನ್ನು ನಿರ್ಮಾಣ ಮಾಡಿದ ಶ್ರೇಯಸ್ಸು ರಾಘವಾಂಕನದೇ. ಈತ ತನ್ನ ಕಾವ್ಯದ ಪ್ರೌಢಿಮೆಯಿಂದ ಪಂಪಾಪುರದ ಅರಸು ದೇವರಾಜನ ಮೆಚ್ಚುಗೆಯನ್ನು ಗಳಿಸಿದ್ದ. ಈತನ ಹರಿಶ್ಚಂದ್ರ ಕಾವ್ಯ ಪ್ರಾಯಶಃ ಮೊದಲನೆಯ ಕೃತಿ ಎಂದು ಅನೇಕರ ಅಭಿಪ್ರಾಯ. ಆದರೆ ಮೊದಲನೆಯ ಕೃತಿಯಾದರೂ ಇದು ಅತ್ಯಂತ ಪಕ್ವವಾಗಿರುವ ರಚನೆ. ಜೊತೆಗೆ ದ್ವಾರ ಸಮುದ್ರದ ಮಂತ್ರಿ ಕೆರೆಯ ಪದ್ಮರಸ ಎಂಬುವನಿಂದ ಪ್ರಶಂಸಿತನಾಗಿ ಸೋಮನಾಥ ಚರಿತ್ರೆ ಎಂಬುದು ಕಾವ್ಯವನ್ನು ಕೂಡ ಬರೆದಿದ್ದಾಗಿ ತಿಳಿಯುತ್ತದೆ. ಅಲ್ಲದೆ ಓರುಗಲ್ಲಿನ ಪ್ರತಾಪ ರುದ್ರನ ಕರೆಯನ್ನು ಮನ್ನಿಸಿ ಅಲ್ಲಿದ್ದ ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಎಂಬ ಉದ್ದಾಮ ಕವಿಗಳನ್ನು ತನ್ನ ಮೀಸಲು ಗವಿತೆಯಾದ ವೀರೇಶ್ವರ ಚರಿತೆ ಎಂಬ ಕಾವ್ಯದ ಮೂಲಕ ಸೋಲಿಸಿ ಉದ್ದಂಡ ಷಟ್ಪದಿ ಎಂಬ ಹೊಸ ಷಟ್ಪದಿಯನ್ನೇ ನಿರ್ಮಿಸಿದ ಖ್ಯಾತಿ ರಾಘವಾಂಕನದೆಂದು ತಿಳಿಯುತ್ತದೆ. ಅಲ್ಲದೆ ಈತನ 2 ಕಾವ್ಯಗಳಾದ ಶರಭಚಾರಿತ್ರ ಮತ್ತು ಸಿದ್ಧರಾಮ ಪುರಾಣ ತಕ್ಕಷ್ಟು ಪ್ರಸಿದ್ಧವಾಗಿರುವ ಗ್ರಂಥಗಳು. ಹಾಗದ್ದೂ ಕೂಡ ಮತ್ತೆ ಇನ್ನು ಕೆಲವು ಕೃತಿಗಳು ಇವನದು ಸಿಕ್ಕುವಂತೆ ಕಾಣುವುದಿಲ್ಲ. ಅದರಲ್ಲಿ ಮುಖ್ಯವಾದದ್ದು ಹರಿಹರ ಮಹತ್ವ. ಹೀಗೆ ಹಲವು ಕೃತಿಗಳನ್ನು ರಚಿಸಿಯೂ ತನ್ನ ಅನನ್ಯತೆಯನ್ನು ಛಾಪಿಸಿಕೊಂಡ ಹರಿಶ್ಚಂದ್ರ ಕಾವ್ಯದಿಂದ ಜನಮನ್ನಣೆ ಪಡೆದು ಸದಾ ರಾಜಿಸುತ್ತಿರುವ ಕವಿ ರಾಘವಾಂಕ. ಇವನ ವಿಖ್ಯಾತವಾದ ಹರಿಶ್ಚಂದ್ರ ಕಾವ್ಯ ಶಿವನನ್ನು ಸತ್ಯವನ್ನು ಅಭೇದ ಮಾಡಿದ ಅಪೂರ್ವ ಕೃತಿ. ಇಲ್ಲಿ ಮತಕ್ಕಿಂತ ರಸ ಹೆಚ್ಚಾಗಿದೆ, ತತ್ವಕ್ಕಿಂತಲೂ ಕಾವ್ಯ ಹೆಚ್ಚಾಗಿದೆ. ಇಷ್ಟಿದ್ದರೂ ಸಹ ಇದರ ಗಂಭೀರತೆಗೆ ಕೊರತೆ ಬಂದಿಲ್ಲ. ಇದು ಹರಿಶ್ಚಂದ್ರ ಕಾವ್ಯದ ವಿಶೇಷತೆ. ಶ್ರೀಪತಿಗೆ ಸೊಬಗನು, ಉಡುಪತಿಗೆ ಶಾಂತಿಯನು, ವಾಣಿಪತಿಗೆ ಚಾತುರ್ಯಮೌ, ದಿವಸ್ಪತಿಗೆ ಪ್ರತಾಪಮಂ, ಸುರಪತಿಗೆ ಭೋಗಮೌ, ರತಿಪತಿಗೆ ಮೂಲೋಕ ಆವರಿಸುವ ರೂಪವು, ಸರಿತ್ಪತಿಗೆ ಗಂಭೀರತೆಯನು, ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನು ಯಮಗೆ ಇಷ್ಟ ಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ. ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷನು ಯಮಗೆ ಇಷ್ಟ ಸಿದ್ಧಿಯಂ ಮಾಳ್ಕೆ ಸಂತೋಷದಿಂದ. ಮಹಾಕವಿಗಳ ಕಾವ್ಯ ಮಾಂಗಲಿಕವಾದ ಮಂಗಳ ಪದ್ಯದಿಂದ ಮೊದಲಾಗುತ್ತದೆ.
ಇಲ್ಲಿ ರಾಘವಾಂಕನು ಸಂಪ್ರದಾಯವನ್ನು ಮನ್ನಿಸಿ ಆದರೆ ಹೊಸತನವನ್ನು ತೋರಿಸುವಂತೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ ತನ್ನ ಇಷ್ಟ ದೈವಕ್ಕೆ. ಪರಮಾತ್ಮನಾದ ಶಿವ ಶ್ರೀಪತಿಗೆ ಎಲ್ಲ ಸೌಭಾಗ್ಯದ ಒಡೆಯನಾದ ಲಕ್ಷ್ಮೀಪತಿ ಎನಿಸಿಕೊಂಡ ಮಹಾವಿಷ್ಣುವಿಗೆ ಸೊಬಗನ್ನು, ಸೌಂದರ್ಯವನ್ನು, ಎಲ್ಲ ಸೌಭಾಗ್ಯವನ್ನು, ಸಂಪನ್ನತೆಯನ್ನು ಕೊಟ್ಟಿದ್ದಾನೆ. ಉಡುಪತಿಗೆ, ನಕ್ಷತ್ರಗಳ ಒಡೆಯನಾದ ಚಂದ್ರನಿಗೆ ಶಾಂತಿ, ಸಮಾಧಾನ, ಆಹ್ಲಾದ ಗುಣಗಳನ್ನು ಕೊಟ್ಟಿದ್ದಾನೆ. ಜೊತೆಗೆ ವಾಣೀಪತಿಯಾದ ಬ್ರಹ್ಮನಿಗೆ ಚಾತುರ್ಯವನ್ನು, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ದಿವಸ್ಪತಿ ಎನಿಸಿಕೊಂಡ ಸೂರ್ಯನಿಗೆ ಪ್ರತಾಪ, ತೇಜಸ್ಸನ್ನು ಕೊಟ್ಟಿದ್ದಾನೆ. ಸ್ವರಪತಿಯಾದ ಇಂದ್ರನಿಗೆ ಭೋಗವನ್ನು, ಎಲ್ಲ ಭೋಗಗಳ ಒಡೆಯ ಇಂದ್ರ, ಇಂದ್ರಿಯಗಳಿಗೆ ಅಧಿಪತಿ ಇಂದ್ರ. ಹೀಗಾಗಿ ಎಲ್ಲ ಸುಖ ಸಂಪತ್ತುಗಳನ್ನು ಅನುಭವಿಸುವ ಶಕ್ತಿಯನ್ನು ಆ ಇಂದ್ರನಿಗೆ ಕೊಟ್ಟಿದ್ದಾನೆ. ರತಿಪತಿಯಾದ ಮನ್ಮಥನಿಗೆ 3 ಲೋಕವನ್ನು ಆವರಿಸುವಂತಹ ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಸರಿತ್ಪತಿ ಎಂದು ನದಿಗಳ ಒಡೆಯನಾಗಿ ಖ್ಯಾತಿವೆತ್ತ ಸಮುದ್ರ ರಾಜನಿಗೆ ಆಳವನ್ನು, ಅಗಲವನ್ನು, ಗಹನತೆಯನ್ನು ಕೊಟ್ಟಿದ್ದಾನೆ. ಸ್ವಾಹ ಸ್ವಧ ಎಂಬ 2 ಪತ್ನಿಯರ ನಾಥನಾದ ಅಗ್ನಿದೇವತೆಗೆ ತೇಜಸ್ಸನ್ನು, ಬೆಳಗುವ ಶಕ್ತಿಯನ್ನು ಕೊಟ್ಟ ಆ ಗುರುಮೂರ್ತಿ ಪಂಪಾಪತಿ ವಿರೂಪಾಕ್ಷ. ತಾನು ವಿಕಾರವಾದ ಕಣ್ಣುಳ್ಳವನಾದರೂ ಎಲ್ಲ ಲೋಕಗಳಿಗೆ ಮಂಗಳವನ್ನು ಉಂಟು ಮಾಡಬಲ್ಲ ಸುಂದರೇಶ್ವರನು, ತಾನು ಚರ್ಮಾಧಾರಿಯಾಗಿದ್ದರೂ ಕೂಡ 3 ಲೋಕಗಳಿಗೆ ಸೌಭಾಗ್ಯವನ್ನು ಕೊಡತಕ್ಕಂತಹ ಅಷ್ಟಸಿದ್ಧಿ ಪ್ರದಾಯಕ, ತಾನು ಹೆಂಡತಿಯನ್ನು ಅರ್ಧ ಶರೀರದಲ್ಲಿ ಹೊಂದಿದ್ದರೂ ಕೂಡ ವೈರಾಗ್ಯದಿಂದ ಯತಿಗಳನ್ನೇ ಮೀರಿಸಿದಂತಹ ಪರಮಸಾತ್ವಿಕ ಶಿವ. ಹೀಗೆ ವಿರೋಧಾಭಾಸ ಗುಣಗಳ ಅನೇಕ ಸತ್ವದ ಸಮಾಹಾರವಾಗಿರುವ ಆ ಪರಮಾತ್ಮ ನಮಗೆ ಇಷ್ಟ ಸಿದ್ಧಿಯನ್ನು ಸಂತೋಷದಿಂದ ಮಾಡಲಿ ಅಂತ ಕೇಳ್ತಾನೆ. ಇಲ್ಲಿ ಸಂತೋಷ ಬಹಳ ಮುಖ್ಯ. ಕೊಡುವುದನ್ನ ಸಂತೋಷವಾಗಿ ಕೊಡಬೇಕು. ಆ ಸತ್ಯ ಶಿವ ಸುಂದರದ ಸಾಕಾರ ಪರಮಾತ್ಮ ನಮಗೆ ಹರ್ಷದಿಂದ ಈ ಮಹಾಕಾವ್ಯದ ಪರಂಪರೆಯನ್ನು ಮುಂದುವರಿಸುವ ಸಾರ್ಥಕ ಶಕ್ತಿಯನ್ನು ಕೊಡಲಿ ಅಂತ ಕವಿ ಪ್ರಾರ್ಥನೆ ಮಾಡ್ತಾನೆ. ವಸುಧಾಧಿಪತಿ ಹರಿಶ್ಚಂದ್ರ ಘನ ಸತ್ಯನೆಂದು ಒಸೆದು ವಾಸಿಷ್ಠನು ಇಂದ್ರಂ ಗೆನಲು ಕೌಶಿಕಂ ಹುಸಿಮಾಳ್ಪೆನೆಂದು ಭಾಷೆಯನಿತ್ತು ಧರೆಗೆ ಬಂದು ಅವನಿಪನ ಸತಿಪುತ್ರರ ಅಸುವಂತ್ಯವೆನೆ ನಿಗ್ರಹಂ ಮಾಡೆ ತಪ್ಪದಿದೆ. ಶಶಿಮೌಳಿ ಶ್ರೀ ವಿಶ್ವನಾಥಂ ಭೂಪಂಗೆ ಕರುಣಿಸಿ ಸಕಲ ಸಾಮ್ರಾಜ್ಯವಿತು. ಆತನಂ ಮೆರೆದ ಕೃತಿ ಪುಣ್ಯದ ಕೃತಿ ಇದು. ಆತನಂ ಮೆರೆದ ಕೃತಿ ಪುಣ್ಯದ ಕೃತಿ ಇದು. ಮಂಗಳದ ಬಳಿಕ ತನ್ನ ಕಾವ್ಯದ ಪೀಠಿಕೆಯನ್ನು ಕವಿ ಹೀಗೆ ಆರಂಭ ಮಾಡ್ತಾನೆ. ಕವಿ ಇಂದಿಗೂ ತನ್ನ ಕಾವ್ಯವನ್ನು ಆರಂಭಿಸುವಾಗ ತನ್ನ ವಸ್ತುವಿನ ಬಗ್ಗೆ ವಿವರಿಸುವುದು ಅವನ ಕರ್ತವ್ಯ. ಸಂಕ್ಷೇಪವಾಗಿ ವಸ್ತು ವಿಸ್ತಾರವನ್ನು ಹೀಗೆ ಮಾಡ್ತಾನೆ. ಈ ಕೃತಿಯ ನಾಯಕ ಹರಿಶ್ಚಂದ್ರ, ಅವನ ಸತ್ಯವನ್ನು ಪರೀಕ್ಷೆ ಮಾಡುವುದಕ್ಕೆ ಕೌಶಿಕ ಎನ್ನುವ ಹೆಸರನ್ನು ಪಡೆದ ವಿಶ್ವಾಮಿತ್ರ ಸಿದ್ಧನಾದ. ಈ ಒಂದು ಪರೀಕ್ಷೆಗೆ ಕಾರಣ ಇಂದ್ರ ಸಭೆಯಲ್ಲಿ ವಸಿಷ್ಠನಿಗೂ ವಿಶ್ವಾಮಿತ್ರನಿಗೂ ನಡೆದ ವಾಗ್ವಾದ. ಆದರೆ ಈ ಒಂದು ಪುಟಪಾಕ ಪರೀಕ್ಷೆಯಲ್ಲಿ ಹರಿಶ್ಚಂದ್ರ ತೇರ್ಗಡೆಯಾದ. ವಿಶ್ವಾಮಿತ್ರ ತಾನು ಕೊಟ್ಟ ವಚನಕ್ಕೆ ತಪ್ಪದಂತೆ ತನ್ನ ತಪಸ್ಸನ್ನು ಹರಿಶ್ಚಂದ್ರನಿಗೆ ಧಾರೆ ಎರೆದ. ಹೀಗಾಗಿ ಸತ್ಯದ ಮಹಿಮೆ ಜಗತ್ತಿಗೆಲ್ಲ ಬಂತು ಎಂಬುದಾಗಿ ಹೇಳುತ್ತಾನೆ. ಅಲ್ಲದೆ ಈ ಹರಿಶ್ಚಂದ್ರನ ಪ್ರಸಂಗವನ್ನೇ ಏಕೆ ತೆಗೆದುಕೊಂಡಿದ್ದೀನಿ ಎನ್ನುವುದಕ್ಕೆ ಕವಿ ಒಂದು ಧ್ವನಿಯನ್ನಿಟ್ಟಿದ್ದಾನೆ. ಏನದು ಆ ಧ್ವನಿ? ಸತ್ಯವೇ ಶಿವ, ಶಿವನೇ ಸತ್ಯ, ಸತ್ಯ, ಸೌಂದರ್ಯ, ಮಂಗಳ ಇವೆಲ್ಲವೂ ಒಂದೇ ಆ ಪರಮತತ್ವ ಬ್ರಹ್ಮ. ಹೀಗಾಗಿ ಈ ಒಂದು ವೇದಾಂತ ತತ್ವವನ್ನು ಸುಂದರವಾದ ಕಾವ್ಯದ ಮೂಲಕ ನಿರೂಪಣೆ ಮಾಡುವುದಕ್ಕೋಸ್ಕರ ಕವಿ ಹೊರಟಿದ್ದಾನೆ. ಹರಿಶ್ಚಂದ್ರ ಕೃತಿ, ಹರಿಶ್ಚಂದ್ರನ ಕಥೆ ಪ್ರಸಿದ್ಧವಾದದ್ದು. ವೇದದ ಅನೇಕ ಭಾಗಗಳಲ್ಲಿ ಬರುತ್ತದೆ. ಋಗ್ವೇದದ ಐತರೇಯ ಬ್ರಾಹ್ಮಣ, ಸಾಂಖ್ಯಾಯನ ಶ್ರೌತಸೂತ್ರ, ವೇದಾರ್ಥ ದೀಪಿಕಾ ಮುಂತಾದ ವೈದಿಕ ಗ್ರಂಥಗಳು, ವಾಯು,
ಬ್ರಹ್ಮಾಂಡ, ಬ್ರಹ್ಮ, ಹರಿವಂಶ, ಲಿಂಗ, ಶಿವ, ದೇವಿ ಭಾಗವತ, ಮಾರ್ಕಂಡೇಯ ಮೊದಲಾದ ಪುರಾಣಗಳಲ್ಲಿ ಕೂಡ ಹರಿಶ್ಚಂದ್ರನ ಕತೆ ಬಗೆಬಗೆಯಾಗಿ ಬರುತ್ತದೆ. ಮಹಾಭಾರತದ ವನಪರ್ವದ ಕೆಲವು ಆವೃತ್ತಿಗಳಲ್ಲಿ ಪ್ರಕ್ಷೇಪ ಎನ್ನಬಹುದಾದಂತೆ ಹರಿಶ್ಚಂದ್ರನ ಕಥೆ ಸಿಗುತ್ತದೆ. ಈ ಎಲ್ಲವನ್ನೂ ಇಟ್ಟುಕೊಂಡು ಸಂಸ್ಕೃತದ ಕೆಲವು ಕವಿಗಳು ಇಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಕ್ಷೇಮೀಶ್ವರ ಎನ್ನುವ ಕವಿ ಚಂಡಕೌಶಿಕ ಎನ್ನುವ ನಾಟಕವನ್ನೂ ಬರೆದಿದ್ದಾನೆ. ಆದರೆ ಇವೆಲ್ಲವನ್ನೂ ಸೇರಿಸಿಕೊಂಡು ತನ್ನದೇ ಆದ ಹೊಸತನವನ್ನು ರೂಪಿಸುವಂತೆ ಹರಿಶ್ಚಂದ್ರ ಕಾವ್ಯವನ್ನು ರಾಘವಾಂಕ ಬರೆದಿದ್ದಾನೆ. ಇಲ್ಲಿಯ ಹರಿಶ್ಚಂದ್ರ ಸತ್ಯವ್ರತ. ಅವನು ರಘುವಂಶಕ್ಕೆ ಸೇರಿದವನು, ಸೂರ್ಯ ಕುಲದಲ್ಲಿ ಹುಟ್ಟಿದ ತ್ರಿಶಂಕುವಿನ ಮಗ. ಹಾಗಿದ್ದರೂ ಸಹ ತ್ರಿಶಂಕುವಿನಂತಲ್ಲದೆ ಸತ್ಯವ್ರತನಾಗಿ ಖ್ಯಾತಿ ಪಡೆದಿದ್ದಾನೆ. ಕಾಳಿದಾಸ ರಘುವಂಶದಲ್ಲಿ ಹೇಳುತ್ತಾನೆ, ಸತ್ಯಾಯ ಮಿತಭಾಷಿಣಾಂ. ಇದು ರಘುವಂಶದ ಅರಸುಗಳ ಮರ್ಯಾದೆ. ಅದಕ್ಕೆ ತಕ್ಕಂತೆ ನಡೆದುಕೊಂಡ ಹರಿಶ್ಚಂದ್ರ ಹೀಗಾಗಿ ವಿಶ್ವನಾಥನ ಕೃಪೆಗೆ ಪಾತ್ರನಾದ. ಇಂತಹ ಮಹಾಪುಣ್ಯದ ಆಕೃತಿ ಈ ನನ್ನ ಕೃತಿ ಎಂದು ಕವಿ ನಿವೇದಿಸುತ್ತಾನೆ. ನಡೆವರೆಡಗದೆ ಕುಳಿತರೆಡಹುವರೇ, ಕಾವ್ಯಮಂ ನಡೆಸುವಾತಂ ರಸಾವೇಶ ಮರಹು ಆಲಸ್ಯವೆಡೆಗೊಳ್ಳಲು ತಪ್ಪುಗಲ್ಲದೆ ಕಾವ್ಯಕರ್ತೃ ತಪ್ಪುವನೇ ಒಂದೆರಡು ಎಡೆಯೊಳು. ಎಡವಾಯ್ದು ಬಂದ ತಪ್ಪಂ ಹಿಡಿದು ಸಾಧಿಸದೆ ಕಡೆತನಕ ಬಲ್ದ ಲೇಸಿಂಗೆ ತಲೆದೂಗೆ ತಲೆಯೊಡೆವುದೇ. ಬೇನೆಯರಿಯದ ನೀರಸರನೇಕೆ ಪುಟ್ಟಿಸಿದನು ಅಬುಜಭವನು, ನೀರಸರನೇಕೆ ಪುಟ್ಟಿಸಿದನು ಅಬುಜಭವನು. ಕೃತಿಯ ಪೀಠಿಕೆಯ ಬಳಿಕ ಕವಿ ತನ್ನ ವಿನಯದ ಜೊತೆಗೆ ಆತ್ಮವಿಶ್ವಾಸವನ್ನು, ವಿದ್ವಾಂಸರಲ್ಲಿ ತನ್ನ ಮನವಿಯನ್ನು ಹೀಗೆ ನಿರೂಪಿಸುತ್ತಾನೆ. ನಡೆಯೋರಲ್ಲದೆ ಕುಳಿತುಕೊಂಡಿರೋರು ಎಡುತ್ತಾರ್ಯ. ಇದೊಂದು ದೊಡ್ಡ ಗಾದೆಯೇ ಆಗಿಬಿಟ್ಟಿದೆ. ನಡೆವರೆಡಹದೆ ಕುಳಿತರೂ ಎಡಹುವವರೇ. ಕಾವ್ಯವನ್ನ ಬರೆಯುವವನಿಗೆ ರಸದ ಆವೇಶದಲ್ಲಿ ಹೇಗೋ ಮಾತು ಬರುತ್ತೆ, ಯಾವುದೋ ರೀತಿಯಲ್ಲಿ ಶೈಲಿ ಆಗುತ್ತೆ. ಕೆಲವೊಮ್ಮೆ ಮರವು ಬರೆಯೋದು ಉಂಟು. ಈವನ್ ಹೋಮರ್ ನಾಡ್ಸ್ ಅನ್ನುವ ಗಾದೆ ಇದೆ. ಹೋಮರ್ ಕವಿ ಕೂಡ ತೂಕಡಿಸ್ತಾನೆ ಅಂತಕ್ಕಂಥದ್ದು. ಆಲಸ್ಯ, ಕೆಲವೊಮ್ಮೆ ವಿಳಂಬವಾಗಿ ಬರೆಯೋದ್ರಿಂದಾಗಿ ಮರವು, ತಪ್ಪು ಮೊದಲಾದ ದೋಷ ನುಸುಳುವುದು ಸಹಜ. ಹೀಗೆ ಅಕಸ್ಮಾತ್ ಆಗಿ ತಪ್ಪು ಬಂದರೆ ಅದು ತಪ್ಪಾಗತ್ತೆ ಹೊರತು ಕಾವ್ಯಕರ್ತರು ತದೇಕವಾಗಿ ತಪ್ಪು ಮಾಡೋದಕ್ಕೆ ಕೂತ್ಕೊಳ್ತಾನೆಯೇ. ಹೀಗಾಗಿ ಅಲ್ಪವಾಗಿ ಬಂದ ತಪ್ಪನ್ನೇ ಹುಡುಕಿಕೊಂಡು ಸಾಧಿಸೋದಕ್ಕೆ ಹೋಗುವುದು ತುಂಬಾ ನೀಚತನ. ವಿಪುಲ ಹೃದಯಾಭಿಯೋಗೆ ಖಿತ್ಯತಿ ಕಾವ್ಯೋ ಜಡೋ ನ ಮೂರ್ಖೇ ಸ್ವೇ. ವಿಪುಲವಾದ ಹೃದಯ ಅವಕಾಶ ಇರತಕ್ಕಂತಹ ಕಾವ್ಯದಲ್ಲಿ ಮೂರ್ಖ ಸಂಕಟ ಪಡ್ತಾನೆ, ತಪ್ಪನ್ನೇ ಹುಡುಕೋಕ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ, ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ ಅಂತ. ವಿದ್ವಾಂಸರು ಬ್ರಹ್ಮರಾಕ್ಷಸರು ತಪ್ಪನ್ನೇ ಹುಡುಕ್ತಾ ಇರ್ತಾರೆ. ವಿದ್ವಾಂಸರಿಗೆ ದೋಷಜ್ಞ ಅಂತ ಕೂಡ ಹೆಸರುಂಟು. ತಪ್ಪನ್ನು ನೋಡೋದೇ ಅವರ ಕೆಲಸ. ಕಾವ್ಯ ಆಗಲಿ, ಸಾಹಿತ್ಯವಾಗಲಿ, ಕಲೆಯ ಯಾವುದೇ ಪ್ರಕಾರವಾಗಲಿ ಉದಾರತೆಗೆ, ಒಂದು ಸಹೃದಯತೆಗೆ ಅವಕಾಶವಾದಾಗ ಮಾತ್ರ ನಮಗಲ್ಲಿ ರಸಸ್ವಾರಸ್ಯ ಸಿಗುತ್ತೆ. ಅದನ್ನ ಕವಿ ಹೇಳ್ತಾನೆ, ಕಡೆತನಕ ಬಂದ ಲೇಸಿಂಗೆ ತಲೆ ತೂಗಬೇಕು, ಕೊನೆಯವರೆಗೂ ಬಂದ ಸೊಗಸಿಗೆ ತಲೆ ತೂಗಬೇಕು. ಸುಮ್ಮನೆ ತಪ್ಪನ್ನ ಸಾಧಿಸೋದು ಸರಿಯಲ್ಲ. ಯಾಕೆ? ಈ ನೀರಸರಾಗಿ ಶುಷ್ಕ ಬುದ್ಧಿಯಿಂದ ಬೆಳ್ಳಕ್ಕರಿಗರು, ಶುಷ್ಕ ವೈಯಾಕರಣರು ಅಂತ ಹೆಸರು ಪಡೆದಕ್ಕಂಥವರು ಇಂಥ ಕುಕಾವ್ಯವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಸತ್ಕಾವ್ಯಕ್ಕೂ ಹಾನಿ ಮಾಡ್ತಾರಲ್ಲ, ಇವರನ್ನ ಆ ಬ್ರಹ್ಮ ಯಾಕಾದ್ರೂ ಸೃಷ್ಟಿ ಮಾಡಿದನೋ ನನಗ್ ಗೊತ್ತಿಲ್ಲ ಅಂತ ಹೇಳಿ ಬ್ರಹ್ಮನಿಗೆ ಮೊರೆ ಇಡ್ತಾ ಇದ್ದಾನೆ. ಇಲ್ಲಿ ಕವಿಯ ಚಾತುರ್ಯ ಹಾಗೂ ಧೀಮಂತಿಕೆಯನ್ನ ನೋಡಬಹುದು. ತನು ರುಚಿಯ ಮುಂದೆ ದಿನಪನ ಕಾಂತಿ ಕಪ್ಪ ಕಪ್ಪನೆ, ಕೋಪದಿದಿರೊಳು ಔರ್ವಾನಲಂ ತಣ್ಣ ತಣ್ಣನೆ, ಕೊಡುವ ಕೈ ಇದಿರೊಳು ಅಮರತರು ಮೆಲ್ಲ ಮೆಲ್ಲನೆ.
ಮೋಹನವನಪ್ಪಿದ ಘನರೂಪಿನಿದಿರಳು ಅಂಗಜ ರೂಪು ನೊಪ್ಪನೊಪ್ಪನೇ. ಮೋಹನವನಪ್ಪಿದ ಘನರೂಪಿನಿದಿರಳು ಅಂಗಜ ರೂಪು ನೊಪ್ಪನೊಪ್ಪನೇ. ಗಭೀರತೆ ಇದಿರಲಿ ಅಂಬುನಿಧಿ ತೆಳ್ಳ ತೆಳ್ಳನೇ. ಶಾಂತಿಗಿದಿರು ಶಶಿ ಬೆಚ್ಚ ಬೆಚ್ಚನೆ. ಎನೆ ಹರಿಶ್ಚಂದ್ರನೆಸೆದಿರ್ದನು ಹರಿಶ್ಚಂದ್ರನೆಸೆದಿರ್ದನು. ಈಗ ಕವಿ ತನ್ನ ಕಾವ್ಯದ ಮುಖ್ಯ ಭಾಗಕ್ಕೆ ಪ್ರವೇಶ ಮಾಡ್ತಾನೆ. ಅವನ ಪ್ರವೇಶವೇ ಆಕರ್ಷಕವಾಗಿದೆ. ಮೊದಲಿಗೆ ಈ ಪಾತ್ರದ ಪಡಸಾಲೆಯಲ್ಲಿ ಹರಿಶ್ಚಂದ್ರನ ಪರಿಚಯವನ್ನೇ ಮಾಡಿಕೊಡ್ತಾನೆ. ಇದು ವಿಶೇಷತೆ. ಏನೆಂದರೆ ಕಾವ್ಯಕ್ಕೆ ಉತ್ತಮನಾದ ನಾಯಕ ಇರಬೇಕು. ನಾಯಕನನ್ಯನಾಗೆ ಕೃತಿಯಾಗದುದಾತ್ತಂ ಉದಾತ್ತ ರಾಘವಂ ನಾಯಕನಾಗಿ ವಿಶ್ರುತಮೆನಿಕ್ಕುಂ ಅಂತ ನಾಗಚಂದ್ರ ಹೇಳ್ತಾನೆ. ಉದಾತ್ತನಾದ ನಾಯಕ ಇದ್ದರೆ ಮಾತ್ರ ಕಾವ್ಯಕ್ಕೆ ಶೋಭೆ. ಯಾಕೆ? ಎಲ್ಲ ರಸಗಳು ನಾಯಕನಲ್ಲಿ ಆಶ್ರಿತ. ಹೀಗಾಗಿ ಹರಿಶ್ಚಂದ್ರನ ರಸೋದಾರತೆಯನ್ನು ಹೀಗೆ ನಿರೂಪಣೆ ಮಾಡ್ತಾನೆ. ಅವನ ದೇಹದ ಕಾಂತಿಯ ಮುಂದೆ ಸೂರ್ಯನ ಕಾಂತಿಯೂ ಕಪ್ಪು ಕಪ್ಪಾಗಿ ತೋರುತ್ತೆ. ಅವನ ಕೋಪದ ಮುಂದೆ ಸಮುದ್ರದ ಒಳಗೆ ಇರತಕ್ಕಂಥ ಬಡಬಾನಲವೂ ತಣ್ಣಗಿರುತ್ತೆ. ಅವನ ಕೊಡುವ ಕೊಡುಗೈಯ ಉದಾರತೆಯ ಮುಂದೆ ಆ ದೇವೇಂದ್ರನ ನಂದನವನದಲ್ಲಿರತಕ್ಕಂಥ ಕಲ್ಪ ವೃಕ್ಷವೂ ಕೂಡ ಮೆಲ್ಲ ಮೆಲ್ಲನೆ ಹಿಂದಾಗುತ್ತೆ. ಅಲ್ಲದೆ ಅವನ ತ್ರಿಭುವನ ಮೋಹನಕರವಾದ ಸೌಂದರ್ಯದ ಮುಂದೆ ಮನ್ಮಥನ ರೂಪು ಸಲ್ಲುವುದಿಲ್ಲ, ಒಪ್ಪುವುದಿಲ್ಲ, ಹೇಗೋ ಇರುತ್ತೆ. ಇನ್ನು ಅವನ ಗಂಭೀರತೆಯ ಮುಂದೆ ಸಾಗರ ಕೂಡ ತೆಳುವಾಗಿ ಕಾಣಿಸುತ್ತೆ, ಬತ್ತಿದಂತೆ ಕಾಣುತ್ತೆ. ಇನ್ನು ಅವನ ಶಾಂತಿಯ ಮುಂದೆಯೋ ಚಂದ್ರ ಕೂಡ ಬಿಸಿಯಾಗಿ ತೋರ್ತಾನೆ ಅಂತ. ಮಹಾನುಭಾವರು ಹಾಗೆ ಇರ್ತಾರೆ. ಶಾಂತೋ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ ಲೋಕಹಿತಂ ಚರಂತಹ ಅಂತ ಹೇಳ್ತಾರೆ. ಹೀಗಿರ್ತಕ್ಕಂಥವನು ಹರಿಶ್ಚಂದ್ರ ಅಂತ. ಇಲ್ಲಿ ಸ್ವಾರಸ್ಯ ನೋಡಿ. ಇಂಥವನು ಹರಿಶ್ಚಂದ್ರ ಆಗಿದ್ದ ಕಾರಣ ಅವನು ವಿಶ್ವಾಮಿತ್ರನ ಯಾವುದೇ ಪರೀಕ್ಷೆಗೂ ಎದೆಗೊಟ್ಟು ಅಂಜದೆ ನಿಂದ ಅನ್ನುವುದು ತಾತ್ಪರ್ಯ. ವರರೂಪಿನೊಳು ರತಿಗೆ ಹೊಣಿಕೆ ಸೌಭಾಗ್ಯದೊಳು ಸಿರಿಗೆ ಹೊಯ್ಕೈ ಜಾಣಿನೊಳು ವಾಣಿಗೆಗ್ಗೆ ಸಚ್ಚರಿತದೊಳು ಸುರನದಿಗೆ ಸಾಮ್ಯ ಪತಿಭಕ್ತಿಯೊಳು ಅರುಂಧತಿಗೆ ಸರಿ ಜಸದೊಳು ಪರಮರೋಹಿಣಿಗೆ ಹೆಗಲೆನೆ ಪುಣ್ಯದೊಳು ಸ್ವದಾ ತರುಣಿಗೋರಗೆ ವಂದ್ಯತೆಯೊಳು ಗಾಯತ್ರಿ ಗೊರೆ ದೊರೆಯನಿಸಿ ಮೆರೆವಳು ಹರಿಶ್ಚಂದ್ರ ನರಸಿ ಚಂದ್ರಮತಿ ಭೂತಳದೊಳು ಮೆರೆವಳು ಹರಿಶ್ಚಂದ್ರ ನರಸಿ ಚಂದ್ರಮತಿ ಭೂತಳದೊಳು. ಕವಿ ತನ್ನ ನಾಯಕನಾದ ಹರಿಶ್ಚಂದ್ರನ ಪರಿಚಯ ಮಾಡಿ ಬಳಿಕ ತನ್ನ ನಾಯಕಿ ಚಂದ್ರಮತಿಯ ಪರಿಚಯಕ್ಕೆ ತೊಡಗುತ್ತಾನೆ. ಮೊದಲೇ ಈ ಕವಿ ಹೇಳಿದ್ದಾನೆ, ತುದಿ ಮೊದಲ್ ತನಕ ಹೇಳಿದ ಕಾವ್ಯದ ರಸಫಲಗಳನ್ನು ಸವಿಸುವುದು. ಮೊದಲಿಂದ ಕೊನೆಯವರೆಗೂ ಬರುವ ಕಾವ್ಯದ ರಸಫಲವೇ ಇಲ್ಲಿ ಮುಖ್ಯ. ಇಲ್ಲಿ ಧರ್ಮಕ್ಕಿಂತ ಕಾವ್ಯ ಧರ್ಮ ಮುಖ್ಯ ಅಂತ. ಹೀಗಾಗಿ ಶಿವಶರಣರ ಪಂಥಕ್ಕೆ ಸ್ವಲ್ಪ ಮಟ್ಟಿಗೆ ಹೊರಗಾದ ನರಸ್ತುತಿಯನ್ನು ಮಾಡುವುದಕ್ಕೆ ಕವಿ ಅಂಜಿಲ್ಲ. ಯಾಕೆ? ನರನಲ್ಲಿ ನಾರಾಯಣತೆ, ನರನಲ್ಲಿ ಹರತೆ ಇದ್ದೇ ಇದೆ. ಅದರಿಂದ ಹರಿಶ್ಚಂದ್ರನ ಪ್ರಶಂಸೆಯನ್ನು ಸಾರ್ಥಕವಾಗಿ ಮಾಡಿ ಬಳಿಕ ಚಂದ್ರಮತಿಯ ಪ್ರಶಂಸೆಗೆ ತೊಡಗುತ್ತಾನೆ. ಇವಳು ಆತನಿಗೆ ತಕ್ಕ ಅರ್ಧಾಂಗಿ. ಅರ್ಧೋವಾ ಏಷ ಆತ್ಮನಃ ಯತ್ ಪತ್ನಿ. ವೇದ ಹೇಳುತ್ತೆ ಆತ್ಮನ ಅರ್ಧ ಭಾಗವೇ ಪತ್ನಿ ಅಂತ ಹೇಳಿಬಿಟ್ಟು. ಹೀಗಾಗಿ ಹರಿಶ್ಚಂದ್ರನಿಗೆ ಒರೆದೊರೆಯಾದ ಅವನ ಪತ್ನಿ ಚಂದ್ರಮತಿ ರೂಪಿನಲ್ಲಿ ರತಿಯನ್ನ, ಸೌಭಾಗ್ಯದಲ್ಲಿ ಶ್ರೀದೇವಿ ಲಕ್ಷ್ಮಿಯನ್ನ, ಜಾಣ್ಮೆಯಲ್ಲಿ ಸರಸ್ವತಿಯನ್ನ, ಸಚ್ಚಾರಿತ್ರದಲ್ಲಿ ಸುರನದಿಯಾದ ಗಂಗೆಯನ್ನು, ಮತ್ತೆ ಪತಿಭಕ್ತಿಯಲ್ಲಿ ಹರಿಶ್ಚಂದ್ರನ ಕುಲಗುರು ವಸಿಷ್ಠ ಮಹರ್ಷಿಯ ಪತ್ನಿ ಅರುಂಧತಿಯನ್ನ ಹೋಲ್ತಾ ಇದ್ದಳು.
ಅಲ್ಲದೆ ಸೌಭಾಗ್ಯದ ಸೌಂದರ್ಯದ ಕೀರ್ತಿಯಿಂದ ಚಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರಳಾದ ಪತ್ನಿ ಎನಿಸಿಕೊಂಡಿದ್ದ ರೋಹಿಣಿಗೆ ಸಮಾನವಾಗಿದ್ದಳು. ಜೊತೆಗೆ ಪುಣ್ಯದಲ್ಲಿ ಸ್ವಧಾತರುಣಿ ಅಂದರೆ ಅಗ್ನಿಯ ಒಬ್ಬ ಪತ್ನಿ, ಇವಳಿಗೆ ಓರಗೆಯಾಗಿದ್ದಳು. ಮತ್ತು ಅಖಿಲ ಲೋಕ ವಂದ್ಯವಾದ ಕೀರ್ತಿ ಪಾವಿತ್ರ್ಯಗಳಲ್ಲಿ ವೇದಮಾತೆ ಗಾಯತ್ರಿಗೆ ಸರಿಯಾಗಿದ್ದಳು. ಹೀಗಿದ್ದಳು ಆ ಹರಿಶ್ಚಂದ್ರನ ರಾಣಿ ಚಂದ್ರಮತಿ. ಬೆಸಗೊಂಡಡೆ ಇಕ್ಷ್ವಾಕು ವಂಶದೊಳಗಣ ಚತುರ್ದಶ ಭುವನ ಪತಿಗಳೊಳು ಇಂದು ತನಕ ಆ ನರಿಯೇ ಹುಸಿ ಹೊತ್ತದವರಿಲ್ಲ. ಹಿಂದಣ ಅರಸುಗಳನ್ನು ಉದ್ಧರಿಸಲೆಂದವತರಿಸಿದ ವಸುಧಾಧಿಪತಿ ಹರಿಶ್ಚಂದ್ರನು ಆತನ ಸತ್ಯದಶಕಮಂ ಪೊಗಳಲೆನ್ನಳವೇ. ಆತನ ಸತ್ಯದಶಕಮಂ ಪೊಗಳಲೆನ್ನಳವೇ. ಫಣಿಪತಿಗರಿದು ಶಶಿಮೌಳಿಯಾಣೆ, ಫಣಿಪತಿಗರಿದು ಶಶಿಮೌಳಿಯಾಣೆ. ಹೀಗಿರಲು ಒಮ್ಮೆ ದೇವಲೋಕದಲ್ಲಿ ಒಂದು ಚರ್ಚೆ ಬಂತು. ಸಾಮಾನ್ಯವಾಗಿ ಮನುಷ್ಯರ ಜೀವಿತವೆಲ್ಲ ದೇವಲೋಕದಲ್ಲಿಯೇ ನಿರ್ಧಾರವಾಗುವುದು, ಆದ್ದರಿಂದ ಮನುಷ್ಯನಿಗೆ ನರಕ ಇಲ್ಲಿಯೇ ಕಲ್ಪಿತವಾಗುವುದು. ಇದು ಬ್ರಹ್ಮ ಸೃಷ್ಟಿಯ ವಿಕಟತೆ. ಹೀಗಾಗಿ ಒಮ್ಮೆ ದೇವಲೋಕದಲ್ಲಿ ಸಮಸ್ತ ಋಷಿಗಳ, ದಿಕ್ಪಾಲಕರ, ತದಿತರ ದೇವ ವೃಂದದ ಸಮೂಹದ ನಡುವೆ ಇಂದ್ರ ಒಡ್ಡೋಲಗ ನಡೆಸ್ತಾ ಇದ್ದ. ವಿಶೇಷವಾದ ವಿಚಾರವೆಲ್ಲ ಮುಗಿದಿತ್ತು. ಆಪ್ತಗೋಷ್ಠಿಯಲ್ಲಿ ಮಾತಾಡ್ತಾ ಇಂದ್ರ ಕೇಳ್ತಾನೆ, ಇದುವರೆಗೂ ಹುಸಿ ಹೊದ್ದದಂತೆ ನಡೆವ ಕಲಿಗಳಾರಯ್ಯ, ಹೇಳು ಅವರ ಪರಂಪರೆಗೆ ಸಲೆ ಸಂದ ರಾಜಗುರು ನೀನು ಅಂತ ವಸಿಷ್ಠನ ಪ್ರಶ್ನೆ ಮಾಡಿದ. ಅಯ್ಯ ವಸಿಷ್ಠ, ನೀನು ಸೂರ್ಯ ವಂಶದ ಎಲ್ಲ ರಾಜರುಗಳಿಗೆ ಕುಲಗುರುವಾಗಿದ್ದೀಯಾ, ನೀನು ಹೇಳು, ನಿನ್ನ ಶಿಷ್ಯ ಪರಂಪರೆಯಲ್ಲಿ ಯಾರು ಅತ್ಯಂತ ಸತ್ಯವ್ರತರು, ಅವರ ಬಗ್ಗೆ ನಾನು ತಿಳಿಯಬೇಕು ಅಂತ ಕುತೂಹಲದಿಂದ ಇದ್ದೀನಿ ಅಂತ 1000 ಕಣ್ಣನ್ನು ಒಂದೇ ಬಾರಿ ವಸಿಷ್ಠನ ಕಡೆಗೆ ತಿರುಗಿಸಿ ಇಂದ್ರ ಹೇಳಿದನಂತೆ. ಆಗ ಇಂದ್ರನ ಮಾತಿಗೆ ವಸಿಷ್ಠ ಹೇಳ್ತಾನೆ, ಅಪ್ಪ ಇಂದ್ರ ಕೇಳು, ಇಕ್ಷ್ವಾಕು ವಂಶದಲ್ಲಿ 14 ಭುವನಕ್ಕೂ ಅಧಿಪತಿಗಳಾದಂತ ಯೋಗ್ಯತೆ ಉಳ್ಳ ಮಹಾರಾಜರು ಇದ್ದಾರೆ. ಆದರೆ ಅವರಲ್ಲಿ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ರೀತಿ ಅಸತ್ಯಕ್ಕೆ ಪಕ್ಕಾಗಿದ್ದಾರೆ. ಹೀಗಾಗಿ ಈ ಎಲ್ಲ ವಂಶದ ಕಿಲ್ಬಿಷವನ್ನು ತೊಳೆಯೋದಕ್ಕೋ ಎನ್ನುವಂತೆ ಹರಿಶ್ಚಂದ್ರನ ಅವತಾರವಾಗಿದೆ. ಅವನ ಸತ್ಯವ್ರತವನ್ನು ನಾನು ಹೀಗೆ ಹಾಗೆ ಅಂತ ಹೇಳೋಕ್ಕಾಗತ್ತೆ? 2000 ನಾಲಿಗೆಯಿಂದ 1000 ಬಾಯಿಂದ ಆ ಆದಿಶೇಷ ಹೇಳಬೇಕು, ಶಿವನಾಣೆಗೂ ಈ ಮಾತು ಸತ್ಯ ಅಂತ ಹೇಳ್ತಾನೆ. ಕಾರಣ ನೋಡಿ, ಸತ್ಯ ಅನ್ನುವುದು ಮನಸ್ಸಿನಿಂದ ಯಥಾರ್ಥವಾದದ್ದನ್ನು ಆಚರಣೆ ಮಾಡುವ ಋತದ ವಾಗ್ರೂಪ. ಇಂಥ ಸತ್ಯದ ಕ್ರಿಯಾರೂಪ ಧರ್ಮ. ಹೀಗಾಗಿ ಋತ ಮತ್ತು ಧರ್ಮ ಇವೆರಡಕ್ಕೂ ಸೇತುವೆಯಾಗಿರುವ ಸತ್ಯದ ಅನುಸಂಧಾನ ಹರಿಶ್ಚಂದ್ರನದು ಅಂತ ವಸಿಷ್ಠನ ಗೌರವ. ತೀವಿ ದೊಡ್ಡೋಲಗದ ನಡುವೆ ತನ್ನ ಮೊದಲಳು ಓವಿ ನುಡಿಸದ ಕೋಪವೊಂದು. ಆ ವಸಿಷ್ಠ ಮುನಿ ಯಾವುದಂಪೇಳ್ದಡೆ ಅದನ್ನು ಅಲ್ಲ ಎಂಬ ಭಾಷೆಯೆರಡು. ಅಖಿಲ ಜೀವಾವಳಿಯಲಿ ಭಾವಿ ಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪುರಿಗೊಂಡು ಕುಡಿವರಿದು ಕಡುಕೋಪವಾವರಿಸಿ ಕೌಶಿಕಂ ನಿಂದು ನಿಲ್ ನುಡಿಯಬೇಡ, ನಿಲ್ ನುಡಿಯಬೇಡ ಎಂದು ಜರಿದು ಇಂತೆಂದನು. ಎಂಥ ದೇವರ್ಷಿಯೇ ಆಗಿರಬಹುದು, ಬ್ರಹ್ಮರ್ಷಿಯೂ ಆಗಿರಬಹುದು. ಆದರೆ ವೈರ ದ್ವೇಷ ಅನ್ನುವುದು ಮಾತ್ರ ಸುಟ್ಟರೂ ಹೋಗ್ತಕ್ಕಂಥದ್ದಲ್ಲ. ಹೀಗಾಗಿ ವಸಿಷ್ಠ ಹೇಳಿದ್ದಕ್ಕೆಲ್ಲ ವಿರೋಧ ಮಾಡಲೇಬೇಕು ಅನ್ನುವ ತೀರ್ಮಾನ ಮಾಡಿಕೊಂಡ ವಿಶ್ವಾಮಿತ್ರನೂ ಅಲ್ಲಿಯೇ ಇದ್ದನಂತೆ. ತುಂಬಿದ ಒಡ್ಡೋಲಗದಲ್ಲಿ ಇಂದ್ರ ತನ್ನನ್ನು ಮೊದಲು ಕೇಳಲಿಲ್ಲ. ನಡುವೆ ತನ್ನಂ ಮೊದಲಳು ಓವಿ ನುಡಿಸದ ಕೋಪ ಒಂದು.
ತನ್ನನ್ನ ಮಹರ್ಷಿಗಳೇ, ವಿಶ್ವಾಮಿತ್ರರೇ ತಾವು ಹೇಳಬೇಕು ಅಂತ ಮೊದಲು ಕೇಳಲಿಲ್ಲ, ಅದು ಒಂದು ಕೋಪ. ಜೊತೆಗೆ ತನ್ನನ್ನ ಕೇಳದೇ ಇದ್ರೂ ಪರವಾಗಿಲ್ಲ, ತನ್ನ ವಿರೋಧಿಯಾದ ವಸಿಷ್ಠನ ಕೇಳಿಬಿಟ್ನಲ್ಲ ಅನ್ನುವ ಕೋಪ. ವಸಿಷ್ಠ ಮುನಿ ಯಾವುದಂ ಪೇಳ್ದಡಂ ಅದಂ ಅಲ್ಲ ಎಂಬ ಭಾಷೆ. ಯಾವುದನ್ನೇ ವಸಿಷ್ಠ ಹೇಳಲಿ ಅದಕ್ಕೆ ವಿರೋಧ ಮಾಡಬೇಕು. ಅವನು ಏತಿ ಅಂದ್ರೆ ಇವನು ಪ್ರೇತಿ ಅನ್ನಬೇಕು ಅನ್ನುವುದು. ಜೊತೆಗೆ ಅಖಿಳ ಜೀವಾವಳಿಯಲ್ಲಿ ಭಾವಿ ಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ. ತ್ರಿಭುವನದಲ್ಲಿ ಯಾವುದೇ ವಸ್ತುವಿನಲ್ಲೂ ತಪ್ಪನ್ನೇ ಕಾಣ್ತಕ್ಕಂಥದ್ದು, ಒಳಿತಲ್ಲವೇ ಅಲ್ಲ. ಪೆಸಿಮಿಸ್ಟಿಕ್ ಸಿನಿಕಲ್ ವ್ಯೂ ಅಂತ ಹೇಳ್ತಾರಲ್ಲ, ಹಾಗೆ ಇರತಕ್ಕಂಥದ್ದು. ಈ ಮೂರು ತ್ರಿವೇಣಿ ಸಂಗಮವಾಗಿ ವಿಶ್ವಾಮಿತ್ರನ ಮನಃ ಪ್ರಯಾಗದಲ್ಲಿ ಗುಡಿವರೆದು ಕಡುಗೋಪವಾವರಿಸಿ. ಆ ಋಷಿಗಳಿಗೆ ಕೋಪ ಅನ್ನುವುದು ಸ್ಥಾಯಿ ಭಾವ ಆಗ್ಬಿಟ್ಟಿತ್ತು ಅಂತ ಅನ್ಸುತ್ತೆ. ಹೀಗೆ ಬಂದು ಹೇಳ್ತಾನೆ, ನಿಲ್ಲು ನಿಲ್ಲು ವಸಿಷ್ಠ, ನುಡಿಯ ಬೇಡ ಅಂತ ಹೇಳ್ಬಿಟ್ಟು ಜರಿದು ತನ್ನ ಭಾಷಣಕ್ಕೆ ಆರಂಭ ಮಾಡ್ತಾನೆ. ವಸಿಷ್ಠನ ಮುಂದೆ ವಿಶ್ವಾಮಿತ್ರನ ಆಗ್ರಹ ಯಾಕೆ? ಅದೇನು ಅಕಾರಣವೇ? ಇಲ್ಲ, ಅದಕ್ಕೆ ಕಾರಣ ಇದೆ. ಇದನ್ನು ನಮ್ಮ ಕವಿಯೇ ಕೊಡ್ತಾನೆ, ಅಲ್ಲದೆ ವೇದಗಳಲ್ಲಿ ಪುರಾಣಗಳಲ್ಲಿ ಕೂಡ ಉಂಟು. ಹರಿಶ್ಚಂದ್ರನ ತಂದೆ ತ್ರಿಶಂಕು. ತ್ರಿಶಂಕುವಿನ ನಿಜವಾದ ಹೆಸರು ಸತ್ಯವ್ರತ. ಈ ಸತ್ಯವ್ರತ ಹಿಂದೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ತನ್ನ ಕುಲಗುರುವಾದ ವಸಿಷ್ಠನನ್ನು ಪ್ರಾರ್ಥನೆ ಮಾಡ್ತಾನೆ. ವಸಿಷ್ಠ ಹೇಳ್ತಾನೆ, ಅಯ್ಯ, ವಿದೇಹ ಸ್ವರ್ಗ ಮನುಷ್ಯರಿಗೆ, ಸದೇಹ ಸ್ವರ್ಗ ನಮಗಲ್ಲಪ್ಪ, ಬೇಡ ಈ ಸಲ್ಲದ ಆಸೆ ಅಂತ. ಆದರೆ ಸತ್ಯವ್ರತ ಕೇಳೋಲ್ಲ, ನಾನು ಸ್ವರ್ಗಕ್ಕೆ ಹೋಗಲೇಬೇಕು ಅಂತಾನೆ. ಆಗ ವಸಿಷ್ಠನ ಮಕ್ಕಳು ಹೇಳ್ತಾರೆ, ನಮ್ಮಪ್ಪ ಮಾಡಿಸೋಲ್ಲ, ನೀನು ನಮ್ಮಪ್ಪನ ಬಿಟ್ಟು ಇನ್ಯಾರನ್ನಾದ್ರೂ ಇಟ್ಟುಕೋ ಹೋಗು ಅಂತ. ಆಗ ಗುರುವನ್ನು ಬಿಟ್ಟರೆ ಚಂಡಾಲತ್ವ ಬರುತ್ತೆ ಎನ್ನುವುದು ಶಾಸ್ತ್ರ. ಹೀಗಾಗಿ ತನ್ನ ಸ್ವರ್ಗ ಗಮನದ ಕಾಂಕ್ಷೆಗೋಸ್ಕರ ಚಂಡಾಲತ್ವ ಬಂದರೂ ಪರವಾಗಿಲ್ಲ ಅಂತ ಸತ್ಯವ್ರತ ಚಂಡಾಲನಾಗಿಬಿಡ್ತಾನೆ. ಸ್ವರ್ಗಕ್ಕೆ ಹೋಗುವ ಬೈಕನ್ನ ಇಟ್ಟುಕೊಂಡು ವಿಶ್ವಾಮಿತ್ರನ ಹತ್ರ ಹೋಗ್ತಾನೆ. ಹೀಗಾಗಿ ಸತ್ಯವ್ರತ ಚಂಡಾಲ ನೆನೆಸಿ ತ್ರಿಶಂಕು 3 ಪಾಪಗಳನ್ನು ಮಾಡಿದವನು ಆಗ್ತಾನೆ. ತ್ರಿಶಂಕು ವಿಶ್ವಾಮಿತ್ರನ ಬಳಿ ಬಂದು ಪ್ರಾರ್ಥಿಸಿಕೊಂಡು ಅವನ ಮೂಲಕ ಸ್ವರ್ಗಕ್ಕೆ ಹೋಗುವ ಒಂದು ದಿವ್ಯವಾದ ಯಾಗವನ್ನು ಮಾಡಿಸಿಕೊಳ್ತಾನೆ. ಈ ಯಾಗದ ಫಲವಾಗಿ ತ್ರಿಶಂಕು ಸ್ವರ್ಗಕ್ಕೆ ಹೋಗ್ತಾನೆ. ಆದರೆ ಚಂಡಾಲನಿಗೆ, ಗುರುದ್ರೋಹಿಗೆ ಸ್ವರ್ಗದಲ್ಲಿ ಪ್ರವೇಶವಿಲ್ಲ. ಇದರಿಂದ ದೇವತೆಗಳು ಅವನನ್ನು ಸ್ವರ್ಗದಿಂದ ದಬ್ಬುತ್ತಾರೆ. ಹೀಗೆ ಬೀಳ್ತಾ ಇರುವ ತ್ರಿಶಂಕುವನ್ನ ವಿಶ್ವಾಮಿತ್ರ ನಿಲ್ಲು ಅಂತ ಮಧ್ಯದಲ್ಲಿಯೇ ನಿಲ್ಲಿಸಿ ಅವನಿಗೇ ಒಂದು ಸ್ವರ್ಗ ಮಾಡಿಕೊಡ್ತಾನೆ. ಇದು ಆ ಕಾಲದ ಪೌರಾಣಿಕ ಚಮತ್ಕಾರ. ಹೀಗಾಯ್ತು. ಈ ಎಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ವಿಶ್ವಾಮಿತ್ರ ವಸಿಷ್ಠನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾನೆ. ಅಲ್ಲದೆ ಹರಿಶ್ಚಂದ್ರ ಕೂಡ ಹಿಂದೆ ಸ್ವಲ್ಪ ಅಸತ್ಯಕ್ಕೆ ಪಕ್ಕಾಗಿದ್ದ. ಅದು ಹೇಗೆ? ಹರಿಶ್ಚಂದ್ರನಿಗೆ ಮಕ್ಕಳೇ ಇರಲಿಲ್ಲ. ಬಹಳ ವರ್ಷ ಆದಮೇಲೆ ವರುಣ ದೇವತೆ ಋತ ಅಂದರೆ ಸತ್ಯದ ಮನೋರೂಪ, ಈ ಋತದ ಅಧಿದೇವತೆ ವರುಣನನ್ನ ಪ್ರಾರ್ಥನೆ ಮಾಡಿಕೊಂಡ, ನನಗೆ ಮಗ ಹುಟ್ಟಿದರೆ ನಿನಗೇ ಅವನನ್ನು ಆಹುತಿ ಕೊಡ್ತೀನಿ ಅಂತ. ಆದರೆ ಮಗನನ್ನೇನು ಕರುಣಿಸಿದ ವರುಣ. ಮತ್ತೆ ಮತ್ತೆ ಕೇಳೋದಿಕ್ಕೆ ಆರಂಭ ಮಾಡ್ದ, ಎಂದು ಮಗನನ್ನು ಆಹುತಿ ಕೊಡ್ತೀನಿ ಅಂತ. ಹರಿಶ್ಚಂದ್ರ ಹೇಳ್ದ, ಸ್ವಾಮಿ, ಜಾತಕರ್ಮ ಆಗಲಿ, ಉಪನಯನ ಆಗಲಿ, ಚೌಲ ಆಗಲಿ, ಹೀಗೆ ಮುಂದುವರೆಸ್ತಾ ಸುಮಾರು ವರ್ಷವಾಯಿತು. ಕಡೆಗೆ ವರುಣನಿಗೆ ಆಗ್ರಹ ಬಂದು ಹರಿಶ್ಚಂದ್ರನಿಗೆ ಜಲೋದರ ರೋಗ ಬರುವಂತೆ ಶಾಪ ಕೊಟ್ಟ. ಆಗ ಹರಿಶ್ಚಂದ್ರ ತನ್ನ ತಪ್ಪಿನ ಅರಿವಾಗಿ ಮಗನನ್ನ ಬಲಿ ಕೊಡಲು ಸಿದ್ಧನಾದ. ಈ ಮಧ್ಯೆ ಇಂದ್ರ ಒಂದು ಕಿತಾಪತಿ ಮಾಡ್ದ. ಬಂದು ಹರಿಶ್ಚಂದ್ರನ ಮಗ ಲೋಹಿತಾಶ್ವನನ್ನ, ಅಪ್ಪ, ನಿನ್ನ ತಂದೆ ನಿನ್ನನ್ನ ಬಲಿ ಕೊಡ್ತಾರೆ, ಓಡ್ ಹೋಗು ಅಂತ ಹೇಳ್ದ. ಈ ಒಂದು ಮಾತನ್ನ ಕೇಳಿಕೊಂಡು ಲೋಹಿತಾಶ್ವ ಓಡಿ ತಾನೊಬ್ಬ ಋಷಿಪುತ್ರನ ಕೊಂಡುಕೊಂಡು ಬಂದ. ಈ ಋಷಿಪುತ್ರನೇ ಶುನಶೇಫ. ಇವನನ್ನ ಬಲಿಪಶವಾಗಿಟ್ಟುಕೊಂಡು ಹರಿಶ್ಚಂದ್ರ ಯಾಗ ಮಾಡಿದ. ಈ ಯಾಗಕ್ಕೆ ವಿಶ್ವಾಮಿತ್ರ ಕೂಡ ಬಂದ. ಕಡೆಗೆ ಎಲ್ಲವೂ ಸಾಂಗವಾಗಿ ನಡೆದು ವರುಣ ಅನುಗ್ರಹಿಸಿ ವಿಶ್ವಾಮಿತ್ರನ ಒಂದು ವಿಶೇಷತೆಯಿಂದ ಶುನಶೇಫನೂ ಬದುಕಿದ. ಹರಿಶ್ಚಂದ್ರನ ರೋಗವೂ ಹೋಯಿತು. ಇದು ಪೂರ್ವ ಕಥೆ. ಹರಿಶ್ಚಂದ್ರನು ಋತಾಧಿಪತಿಯಾದ ವರುಣನಿಗೇ ಮಾಡಿದ ಸುಳ್ಳಿನ ಅಪಚಾರವನ್ನು ವಿಶ್ವಾಮಿತ್ರ ಬಲ್ಲವನಾಗಿದ್ದ. ಹೀಗಾಗಿ ಈ ಹರಿಶ್ಚಂದ್ರ ಹೇಗೆ ಸತ್ಯ ಹರಿಶ್ಚಂದ್ರನಾಗುತ್ತಾನೆ, ಇವನು ಸುಳ್ಳುಗಾರ ಅನ್ನುವುದು ಅವನ ಅಭಿಪ್ರಾಯ. ಆದ್ದರಿಂದ ಆ ಮಾತನ್ನು ಎತ್ತಾಡಿ ಮುಂದುವರಿಯುತ್ತಾನೆ, ಹರಿಶ್ಚಂದ್ರನಿಗೆ ಸತ್ಯವೇ ಇಲ್ಲ ಎಂಬುದಾಗಿ. ಈಗ ವಸಿಷ್ಠನಿಗೆ ಕೋಪ ಬರುತ್ತೆ. ನನ್ನ ಶಿಷ್ಯ ಅಂದೇನೋ ಸುಳ್ಳಾಡಿದ, ಅಂದಿನಿಂದ ಉಗ್ರವಾದ ಸತ್ಯವ್ರತವನ್ನೇ ಪಂಥವಾಗಿ ಇಟ್ಟುಕೊಂಡಿದ್ದಾನೆ. ಅದು ನಿನಗೆ ಗೊತ್ತಿಲ್ಲ ವಿಶ್ವಾಮಿತ್ರ. ಹರಿಶ್ಚಂದ್ರ ಸುಳ್ಳು ಹೇಳಿದರೆ ನಾನು ಮಹಾಪಾತಿಕ್ಯ ಆಗುತ್ತೇನೆ ಎಂಬುದಾಗಿ ತನ್ನ ಪ್ರತಿಜ್ಞೆಯನ್ನು ಈಗ ಮಾಡುತ್ತಾನೆ. ಶ್ರುತಿ ಮತ ಕುಲಾಚಾರ
ಧರ್ಮ ಮಾರ್ಗಂ ಮಹಾವ್ರತ ಅನುಷ್ಠಾನ ಗುರ್ವಾಗ್ನೆ ಲಿಂಗಾರ್ಚನೆ ಉನ್ನತ ತಪಂ ಬ್ರಹ್ಮಕರ್ಮಂ ಬೆಳೆದ ಪುಣ್ಯ ಒಳಗಾದವು ತೊರೆದು ಕಳೆದು ಸತಿಯನುಳಿದು ಅತಿ ದಿಗಂಬರನಾಗಿ ಮುಕ್ತಕೇಶಿತನಾಗಿ ನರಕ ಪಾಲದೊಳು ಸುರೆಯರೆದು ಕುಡಿಯುತ್ತ ತೆಂಕ ಮುಖನಾಗಿ ಹೋಯಂ ಹರಿಶ್ಚಂದ್ರ ಮರೆದು ಹುಸಿಯಂ ನುಡಿದಡೆ ಹೋಯಂ ಹರಿಶ್ಚಂದ್ರ ಮರೆದು ಹುಸಿಯಂ ನುಡಿದಡೆ ಸಾಮಾನ್ಯವಾಗಿ ಶಾಂತರಾದವರಿಗೆ ಕೋಪ ಬಂದ್ರೆ ಅದು ಬಹಳ ಉಗ್ರವಾಗುತ್ತೆ. ಒಳ್ಳೆಯವರ ಕೋಪವನ್ನು ಎಂದಿಗೂ ತಾಳುವುದಕ್ಕಾಗುವುದಿಲ್ಲ. ವಸಿಷ್ಠನಿಗೆ ಆ ರೀತಿಯಾದ ಕೋಪ ಬಂದಿದೆ. ಆತ ಹೇಳ್ತಾನೆ, ನಾನು ವೇದವನ್ನ, ಆಚಾರವನ್ನ, ಮತ ಸಂಪ್ರದಾಯವನ್ನ, ಜೊತೆಗೆ ಧರ್ಮ ಮಾರ್ಗವನ್ನ ಹಾಗೂ ಮಹಾವ್ರತವನ್ನ. ಮಹಾವ್ರತ ಅಂದ್ರೆ ಏನು ಹೇಳ್ತಾರೆ ಭವಭೂತಿ ಮೊದಲಾದ ಕವಿಗಳು. ಪ್ರಾಣೈರಪಿ ಹಿತಾವೃತ್ತಿರದ್ರೋಹೋ ವ್ಯಾಜವರ್ಜನಂ ಆತ್ಮನೀವ ಪ್ರಿಯಾಧಾನಂ ಏತನ್ಮೈತ್ರಿ ಮಹಾವ್ರತಂ. ಪ್ರಾಣಕ್ಕಿಂತ ಮಿಗಿಲಾಗಿ ತಮ್ಮ ಮುಖ್ಯವಾದ ಮನಃಪ್ರವೃತ್ತಿಯನ್ನ ಕಾಪಾಡಿಕೊಳ್ಳುವುದು, ದ್ರೋಹ ಮಾಡದೇ ಇರುವುದು, ಯಾರೊಂದಿಗೂ ಕದನ ಜಗಳ ಆಡದೇ ಇರುವುದು, ಆತ್ಮದಂತೆಯೇ ಸಮಸ್ತ ಚರಾಚರ ಪ್ರಾಣಿಯಲ್ಲಿಯೂ ಪ್ರೀತಿಯನ್ನು ವಹಿಸುವುದು, ಇದು ಮಹಾವ್ರತ. ಈ ಮಹಾವ್ರತವನ್ನ, ಲಿಂಗಾರ್ಚನೆಯನ್ನ, ಗುರುಮಾರ್ಗವನ್ನ, ತಪಸ್ಸನ್ನ, ಬ್ರಹ್ಮಕರ್ಮವನ್ನ, ಬ್ರಹ್ಮಕರ್ಮ ಅಂದರೆ ಸದಾಕಾಲವು ವೇದವನ್ನು ಅಧ್ಯಯನ ಮಾಡತಕ್ಕಂಥದ್ದು, ಸತ್ವ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು, ಇದೆಲ್ಲವನ್ನೂ ಬಿಟ್ಟು ಪುಣ್ಯವನ್ನೆಲ್ಲ ಕಳೆದು ಹೆಂಡತಿಯಾದ ಮಹಾಸಾಧ್ವಿ ಅರುಂಧತಿಯನ್ನು ಬಿಟ್ಟು ಬತ್ತಲಾಗಿ ತಲೆ ಕೂದಲನ್ನು ಕೆದರಿಕೊಂಡು ಮನುಷ್ಯರ ತಲೆಯೋಡಿನಲ್ಲಿ ಮದ್ಯವನ್ನು ಕುಡಿಯುತ್ತಾ ದಕ್ಷಿಣಾಭಿಮುಖವಾಗಿ ಹೋಗ್ತೀನಿ. ದಕ್ಷಿಣದಲ್ಲಿ ನರಕ ಇದೆ, ಹೀಗಾಗಿ ನಾನು ನರಕಕ್ಕೆ ಹೋಗ್ತೀನಿ ಅಂತ ಘೋರವಾದ ಪ್ರತಿಜ್ಞೆಯನ್ನು ಮಾಡ್ತಾನೆ. ಯಾಕೆ? ಹರಿಶ್ಚಂದ್ರಂ ಮರೆದು ಹುಸಿಯಂ ನುಡಿದಡೆ. ಅಕಸ್ಮಾತ್ ಮರೆತಾದರೂ ಹರಿಶ್ಚಂದ್ರ ಸುಳ್ಳನ್ನ ಹೇಳಿದ್ರೆ ನಾನು ಈ ಕೆಲಸ ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಇದು ಶಿಷ್ಯನಲ್ಲಿ ಗುರುವಿಗೆ ಇರಬೇಕಾದ ವಿಶ್ವಾಸ. ಶಂಕರಾಚಾರ್ಯರು ಹೇಳ್ತಾರೆ, ಶಿಷ್ಯನಲ್ಲಿ ಹಿತವನ್ನು ಕಾಣುವುದು ಗುರುವಿನ ಲಕ್ಷಣ. ಕೋ ಗುರುಹು ಅಧಿಗತ ತತ್ವ ಶಿಷ್ಯ ಹಿತೋದ್ಯತ ಸತತಂ. ಶಿಷ್ಯನ ಹಿತವನ್ನು ಬಲ್ಲವನೇ ಗುರು, ಶಿಷ್ಯನ ಮತಿಯನ್ನೂ ಬಲ್ಲ ಇವನು ವಸಿಷ್ಠ. ಭಕ್ತಿ ಶಮೆ ದಮೆ ಯೋಗ ಯಾಗ ಶ್ರುತಿ ಮತಮಯ ವಿರಕ್ತಿ ಘೋರವ್ರತ ತಪೋನಿಷ್ಠೆ ಜಪ ಗುಣಾಸಕ್ತತೆ ಸ್ನಾನ ಮೌನ ಧ್ಯಾನ ಆಚಾರ ಸತ್ಯ ತಪ ನಿತ್ಯ ನೇಮ ಯುಕ್ತಿ ವೇದಾಗಮಾಭ್ಯಾಸ ಲಿಂಗಾರ್ಚನಾಸಕ್ತಿಯಂ ಬೆಳೆದ ಪುಣ್ಯದೊಳರ್ಧಮಂ ಸುಧಾ ಭುಕ್ತರು ಅರಿಯಲು ಕೊಡುವೆನು. ಆ ಹರಿಶ್ಚಂದ್ರ ಹುಸಿಯಂ ನುಡಿಯದಿರಲು. ಇದಕ್ಕೆ ತಕ್ಕ ಪ್ರತಿಸ್ಪರ್ಧಿ ವಿಶ್ವಾಮಿತ್ರ. ಅವನೂ ಕಡಿಮೆಯಲ್ಲ, ತನ್ನ ಪ್ರತಿಜ್ಞೆಯನ್ನು ಹೇಳ್ತಾನೆ. ಭಕ್ತಿ, ಶಮ, ದಮ, ಯೋಗ ಮೊದಲಾದ ಅನೇಕ ಗುಣಗಳಿವೆಯಲ್ಲ, ಜ್ಞಾನಕ್ಕೆ ನಿಷ್ಠವಾದ ಕ್ರಿಯೆಯೇ ಭಕ್ತಿ, ಅಂತರಿಂದ್ರಿಯ ನಿಗ್ರಹವೇ ಶಮ, ಬಹಿರಿಂದ್ರಿಯ ನಿಗ್ರಹವೇ ದಮ, ಜೀವ ಬ್ರಹ್ಮದ ಏಕತಾನುಸಂಧಾನವೇ ಯೋಗ, ಲೋಕಕ್ಕೆಲ್ಲ ಒಳಿತಾಗುವಂಥ ಕರ್ಮವೇ ಯಾಗ, ತ್ರಿಲೋಕಕ್ಕೂ ಜ್ಞಾನಪೂರ್ವಕವಾದಂತಹ ವಿವೇಕವನ್ನು ಕೊಡುವುದೇ ಶ್ರುತಿ. ಹೀಗಿರತಕ್ಕಂಥ ಎಲ್ಲ ವಿಶೇಷತೆಗಳಿಂದ ಮತ್ತು ಸಮಸ್ತ ಭೋಗದಲ್ಲಿ ಇರುವ ಜಿಹಾಸೆಯೇ ವಿರಕ್ತಿ. ಇವುಗಳಿಂದ ಬಂದಂತ ತಪಸ್ಸನ್ನ, ಪುಣ್ಯವನ್ನ, ಘೋರವ್ರತ. ಘೋರವ್ರತ ಅಂತಂದ್ರೆ ಇತರರು ಮಾಡುವುದಕ್ಕೆ ಆಗದೆ ಬಿಟ್ಟಂತಹ ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 4 ಮಹಾವ್ರತಗಳನ್ನು ಕೈಗೊಳ್ಳುವುದು ಘೋರವ್ರತ. ಜೊತೆಗೆ ತಪಸ್ಸಿನಲ್ಲಿ ಪರಮನಿಷ್ಠೆ, ಜಪ ಮತ್ತು ಎಲ್ಲೆಲ್ಲಿಯೂ ಗುಣವನ್ನು ನೋಡಿ ಆತ್ಮೀಯತೆ, ಸ್ನಾನ, ಮೌನ, ಧ್ಯಾನ, ಆಚಾರ, ಸತ್ಯ, ತಪಸ್ಸು ಇವೆಲ್ಲವೂ ಕೂಡ ಸೇರಿ ಬಂದ ಪುಣ್ಯ ಫಲ ಯಾವುದಿದೆ ಅದಕ್ಕೆ ಸೇರಿಸಿ ನನ್ನ ವೇದದ, ಪುರಾಣದ, ಆಗಮದ ಅಭ್ಯಾಸವನ್ನು ಹೊಸೆದು
ಶಿವನ ಅಚಂಚಲವಾದ ಭಕ್ತಿಯನ್ನು ನಾನು ಏನಿಟ್ಟುಕೊಂಡಿದ್ದೀನಿ ಅದನ್ನೂ ಕೂಡ ಸೇರಿಸಿಕೊಂಡು ಎಲ್ಲ ದೇವತೆಗಳಿಗೂ ಸಾಕ್ಷಿಯಾಗಿ ಇಟ್ಟುಕೊಂಡು ನಾನು ನನ್ನ ಪುಣ್ಯವನ್ನೆಲ್ಲ ನಿನ್ನ ಶಿಷ್ಯನಿಗೆ ಧಾರೆ ಎರೆದು ಕೊಡ್ತೀನಿ. ಆದರೆ ಒಂದು ಮಾತು, ಅವನು ಮರೆತೂ ಕೂಡ ಸುಳ್ಳಾಡಬಾರದು. ಹೀಗಿದ್ದರೆ ನನ್ನ ಪ್ರತಿಜ್ಞೆ ಇದೋ ಎಂಬುದಾಗಿ ಹೇಳ್ತಾನೆ. ಕೋಣನೆರಡುಂ ಹೋರೆ ಗಿಡುವಿಂಗೆ ಮಿತ್ತೆಂಬ ಕ್ಷೋಣಿಯಾಡುವ ಗಾದೆಯಂ ದಿಟ್ಟ ಮಾಳ್ಪಂತೆ ಹೂಣಿಸಿ ವಸಿಷ್ಠಂಗೆ ಕೌಶಿಕಂ ನುಡಿದ ಪ್ರತಿಜ್ಞೆಯಂ ಗೆಲುವಡಿನ್ನು ಜಾಣಿಯು ಹರಿಶ್ಚಂದ್ರರಾಯನ ಉನ್ನತಿಯಳಿವ ಕಾಣಬೇಕೆಂದು ಅಖಿಲ ಸಾಮರ್ಥದ ಕಲಾ ಪ್ರವೀಣನು ಅಂತಸ್ತದ ಏಕಾಂತದೊಳ್ ಚಿಂತೆಯಿಂ ಭ್ರಾಂತಿ ಯೋಗದೊಳಿರ್ದನು. ಈಗ ಕವಿ ಒಂದು ಗಾದೆಯಿಂದ ಆರಂಭ ಮಾಡ್ತಾನೆ. ಕೋಣ ನೆರಡುಂ ಹೋರೆ ಗಿಡುವಿಂಗೆ ಮಿತ್ತು. ಎರಡು ಕೋಣಗಳು ಬಲಿಷ್ಠವಾದ ಮದೋನ್ಮತ್ತವಾದ ಕೋಣಗಳು. ಅವು ಹೋರಾಡ್ತಾ ಇದ್ರೆ ಹತ್ತಿರದಲ್ಲಿರುವ ಗಿಡಕ್ಕೆ ತಾನೇ ಮೃತ್ಯು. ವಸಿಷ್ಠ ವಿಶ್ವಾಮಿತ್ರರು ಸ್ವರ್ಗದಲ್ಲಿ ಮಾಡಿದ ಪ್ರತಿಷ್ಠಾ ಕಲಹ ಭೂಲೋಕದಲ್ಲಿ ಅವರಿಬ್ಬರಿಗೂ ಯಾವುದೇ ರೀತಿಯ ಸಂಬಂಧವಿರದ ಬಡಪಾಯಿ ಹರಿಶ್ಚಂದ್ರನಿಗೆ ಪ್ರತ್ಯಕ್ಷ ನರಕವನ್ನು ಉಂಟು ಮಾಡಿಸಿತು. ಇದಲ್ಲವೇ ದೈವದ ವಿಕಟ. ಇದನ್ನು ಕವಿ ಹೇಳ್ತಾನೆ. ಹೂಣಿಸಿ ವಸಿಷ್ಠಂಗೆ ಕೌಶಿಕಂ ನುಡಿದ ಪ್ರತಿಜ್ಞೆಯಂ ಗೆಲುವಡೆ ಇನ್ನು ಜಾಣಿಂ ಹರಿಶ್ಚಂದ್ರ ರಾಯನ ಉನ್ನತಿಯ ಅಳಿವ ಕಾಣಬೇಕು. ವಸಿಷ್ಠನ ಮಾತನ್ನ ಸುಳ್ಳು ಮಾಡಬೇಕು ಅಂದ್ರೆ ಹರಿಶ್ಚಂದ್ರ ಸುಳ್ಳಾಡಬೇಕು. ಸುಳ್ಳಾಡುವುದು ಮನುಷ್ಯ ಯಾವಾಗ? ಕಷ್ಟ ಬಂದಾಗ. ಮನುಷ್ಯನ ಪರಮತತ್ವವನ್ನೇ ಹೇಳ್ತಾ ಇದ್ದಾನೆ ಕವಿ ಇಲ್ಲಿ. ಆತ್ಮ ತಾನಾಗಿ ಸತ್ ಚಿತ್ ಆನಂದ. ಸತ್ ಅಂದರೆ ಸದಾ ಸತ್ಯಯುಕ್ತವಾದದ್ದು, ಚಿತ್ ಅಂದರೆ ಜ್ಞಾನಯುಕ್ತವಾದದ್ದು, ಆನಂದ ಅಂದರೆ ಸದಾ ಆತ್ಮಾರಾಮದಲ್ಲಿ ಇರತಕ್ಕಂಥದ್ದು. ಹೀಗಿರುವಾಗ ವಿಕಾರ ಬಂದಾಗಲೇ ದುಃಖ, ಸಂಕಟವೇ ವಿಕಾರ, ಆನಂದವೇ ಪ್ರಕೃತಿ. ಇದರಿಂದಾಗಿ ಹರಿಶ್ಚಂದ್ರನ ಪ್ರಕೃತಿ ರೂಪದ ರಾಜ್ಯ ಸೌಖ್ಯದ ನೆಮ್ಮದಿಯನ್ನು ಮೊದಲು ಕೆಡಿಸಬೇಕು. ಹೀಗೆ ಅವನಿಗೆ ಕಷ್ಟವನ್ನು ಒಡ್ಡಿದಾಗಲೇ ಅವನು ಸುಳ್ಳಾಡುವ ಪ್ರಯತ್ನ ಮಾಡ್ತಾನೆ. ಯಾಕೆಂದರೆ ತಾನಾಗಿ ಅನುಕೂಲತೆ ಇದ್ದಾಗ, ಎಲ್ಲರೂ ಸುಖವಾಗಿರುವಾಗ ತಮ್ಮ ಸತ್ಯವನ್ನ, ತಮ್ಮ ತಪಸ್ಸನ್ನ, ನಿಷ್ಠೆಯನ್ನ ಮೆರೆಯುವರೆ. ಆದರೆ ಕಷ್ಟ ಬಂದಾಗ ಎಲ್ಲರೂ ಮರೆಯತಕ್ಕಂಥದ್ದು. ಪರೋಪದೇಶೇ ಪಾಂಡಿತ್ಯಂ ಸರ್ವೇಷಾಂ ಸುಕರಂ ನೃಣಾಂ. ಇನ್ನೊಬ್ಬರಿಗೆ ಉಪದೇಶ ಮಾಡುವ ನೆಮ್ಮದಿಯಲ್ಲಿ ಎಲ್ಲರೂ ಸತ್ಯವಾದಿಗಳೇ, ಎಲ್ಲರೂ ಸತ್ಯವ್ರತರೇ, ಎಲ್ಲರೂ ಜಿತ ಮನಸ್ಕರೇ ಅಂತ ಡಿ.ವಿ.ಜಿ ಹೇಳ್ತಾರಲ್ಲ ಹಾಗೆ. ಮುಳಿದು ಮೃಗ ಸಂಕುಲಂಗಳನ್ನು ಹುಟ್ಟಿಸಿ ನಾಡ ಬೆಳೆಗಳಂ ಕೆಡಿಸಿ ಕೇಡಿಂಗೆ ಬೆಂಡಾಗಿ ಜನವು ಅಳಿದಳಿದು ಬಾವಿಟ್ಟು ದೊರೆದಡೆ ಕೇಳ್ದು ಸೈರಿಸಲಾರದೆ ಆಹುಯ್ಯಲ ಬಳಿವಿಡಿದು ಬೇಂಟೆಗೆ ಆಯ್ತಂದ ಭೂಪಾಲಕನನು ಎಳತಟಂ ಮಾಡಿ ತೆಗೆದು ಎನ್ನ ಆಶ್ರಮ ಕೊಯ್ದು ಬಳಿಕ ನೋಡುವೆನು ನೋಡುವೆನು ಅವನ ಸತ್ಯಗಿತ್ಯದ ಬಲುಗನು. ಒಂದು ಸುಭಾಷಿತ ಇದೆ, ಪರೋಪಕಾರಾಯ ನಿತ್ಯಂ ಜಾಗರ್ತಿ ಸಜ್ಜನಃ. ಪರೋಪಕಾರಕ್ಕಾಗಿ ನಿತ್ಯವೂ ಸಜ್ಜನ ಎಚ್ಚರದಿಂದ ಇರ್ತಾನಂತೆ. ಹಾಗೆಯೇ ಇನ್ನೂ ಒಂದು ಸುಭಾಷಿತ ಇದೆ, ಪರಾಪಕಾರಾಯ ಸತ್ಯಂ ಜಾಗರ್ತಿ ದುಜ್ಜನಃ. ಪರೋಪಕಾರ ಮಾಡುವುದಕ್ಕೆ ಸಜ್ಜನ ಹೇಗೋ ಪರಾಪಕಾರ ಮಾಡುವುದಕ್ಕೆ ದುರ್ಜನನೂ ಕೂಡ ಹಾಗೆಯೇ ಎಚ್ಚೆತ್ತಿರ್ತಾನೆ ಅಂತ. ಇದು ಸತ್ಯ ಅಂತ. ವಿಶ್ವಾಮಿತ್ರ ಅದೇ ರೀತಿಯಾಗಿ ಹರಿಶ್ಚಂದ್ರನಿಗೆ ತೊಂದರೆಯನ್ನು ಉಂಟು ಮಾಡಿ ಕ್ಲೇಶಕ್ಕೆ ಸಿಕ್ಕಿಸಬೇಕು ಅಂತಲೇ ಅಖಿಲ ಸಾಮರ್ಥದ ಕಲಾಪ್ರವೀಣನು ಅಂತಸ್ಥದ ಏಕಾಂತದೊಳು ಮನಸ್ಸಿನ ಒಳಗೆ ಪರಬ್ರಹ್ಮವನ್ನು ಧ್ಯಾನ ಮಾಡುವಷ್ಟೇ ಗಂಭೀರವಾಗಿ ಚಿಂತೆಯಿಂದ ಭ್ರಾಂತಿಯೋಗದಲ್ಲಿ ಹರಿಶ್ಚಂದ್ರನಿಗೆ ಕಾಪಟ್ಯವನ್ನು ತರುವುದಕ್ಕೆ ಇದ್ದ ಅಂತ. ಅಂದರೆ
ಶಮದಮ ಮೊದಲಾದ ಸದ್ಗುಣಗಳಿಂದ ಸಂಪನ್ನನಾದ ಮಹರ್ಷಿಗೆ ಅಪಕಾರ ಮಾಡುವುದಕ್ಕೆ ಕಷ್ಟ. ಹೀಗಾಗಿ ವಿಶ್ವಾಮಿತ್ರನ ಮೂಲಭೂತ ಭಾವವೂ ಸತ್ವವೇ. ಆದರೆ ಅವನು ಯಾವುದೋ ಒಂದು ಛಲಕ್ಕೆ ಒಗ್ಗಿ ಒಳಗಾಗಿ ಈ ಒಂದು ಅಪಕಾರವನ್ನು ಮಾಡುವುದಕ್ಕೆ ಬದ್ಧನಾಗಿದ್ದಾನೆ. ಆದ್ದರಿಂದ ಅವನಿಗೆ ಕಷ್ಟವನ್ನು ಕೊಡುವುದು ಕಷ್ಟವೇ ಆಗಿದೆ ಎನ್ನುವುದು ಕವಿಯ ಗೂಢವಾದ ಧ್ವನಿ. ಹೀಗಾಗಿ ಯೋಚನೆ ಮಾಡ್ತಾನೆ, ಮೊದಲಿಗೆ ಒಳ್ಳೆಯ ರಾಜನಿಗೆ ಕಷ್ಟ ತಂದು ಕೊಡುವುದು ಹೇಗೆ? ಪ್ರಜೆಗಳಿಗೆ ಕಷ್ಟ ತರುವುದು. ಅಂಗೈಯಾಡಿದ್ರೆ ಮುಂಗೈಯಾಡತ್ತೆ ಅಂತ ಗಾದೆ ಇದೆಯಲ್ಲ. ಹೀಗಾಗಿ ಪ್ರಜಾನಾಂ ರಂಜನೇನ, ಪ್ರಜೆಗಳಿಗೆ ರಂಜನೆ ಕೊಡುವುದರಿಂದ ರಾಜ ಪ್ರಕೃತಿ ರಂಜನಾತ್ ಅಂತ ಸುಭಾಷಿತ ಉಂಟು. ಕಾಳಿದಾಸ ಹೇಳ್ತಾನೆ ಈ ಮಾತನ್ನ. ಹೀಗಾಗಿ ಪ್ರಜೆಗಳಿಗೆ ರಂಜನೆಯೇ ಕೊಡುವುದು ತಾತ್ಪರ್ಯ ಅಂತ ಭಾವಿಸಿದ ಹರಿಶ್ಚಂದ್ರ ತನ್ನ ಪ್ರಜೆಗಳಿಗೆ ಭಂಜನೆಯಾದಾಗ ಹೇಗೆ ಅದನ್ನು ಸ್ವೀಕರಿಸ್ತಾನೋ ನೋಡಿ ಅದರ ಮೂಲಕವಾಗಿ ಹರಿಶ್ಚಂದ್ರನನ್ನ ತನ್ನ ಕಡೆ ಸೆಳೆದುಕೊಳ್ಳಬೇಕು. ಅದು ಯಾವ ರೀತಿ? ಮೊದಲಿಗೆ ಜನತೆಗೆ ಸುಫಲವಾಗಿರತಕ್ಕಂತಹ ಕೃಷಿಗೆ ಭಂಗ ತರಬೇಕು. ಹಾಗಾಗಿ ಕೃಷಿ ಗೋರಕ್ಷೆ ವಾಣಿಜ್ಯಗಳಿಗೆ ಅಡ್ಡಿಯಾಗುವಂತೆ ಕ್ರೂರ ಮೃಗಗಳನ್ನ ಕಾಡಿನಲ್ಲಿ ಬೆಳೆಸಬೇಕು. ಈ ಕಾಡಿನಲ್ಲಿ ಬೆಳೆದ ಮೃಗಗಳು ಜನತೆಯ ವ್ಯವಸಾಯವನ್ನ, ಕೃಷಿ ಗೋರಕ್ಷೆ ಮೊದಲಾದ ಇನ್ನಿತರ ಎಲ್ಲ ಉದ್ಯಮಗಳನ್ನ ಹಾನಿ ಮಾಡಿದಾಗ ಅವರು ಒದ್ದಾಡಿ ರಾಜನಿಗೆ ಮೊರೆ ಹೋಗ್ತಾರೆ. ರಾಜ ಆಗ ಈ ಕ್ರೂರ ಮೃಗಗಳನ್ನ ದಂಡಿಸೋದಕ್ಕೆ ತಾನೇ ಬೇಟೆಗೆ ಬರ್ತಾನೆ. ಹಾಗೆ ಊರನ್ನು ಬಿಟ್ಟು ಕಾಡಿಗೆ ಬಂದ ರಾಜನನ್ನ ತನ್ನ ಕಡೆ ಮಾಯೋಪಾಯದಿಂದ ಸೆಳೆದು ಬಳಿಕ ನೋಡುವೆನು ಅವನ ಸತ್ಯ ಗಿತ್ಯದ ಬಲುಹ. ಅವನ ಸತ್ಯವೋ ಗಿತ್ಯವೋ ಯಾವುದೋ ಇರಲಿ, ಅದರ ಬಲುಹು, ಅದರ ನೆಲೆ ಎಂಥದ್ದು ಅನ್ನೋದನ್ನ ನಾನು ಪರೀಕ್ಷೆ ಮಾಡ್ತೀನಿ, ಅವನ ಕೈನಲ್ಲಿ ಸುಳ್ಳಾಡಿಸ್ತೀನಿ ಅನ್ನುವುದು ವಿಶ್ವಾಮಿತ್ರನ ಹುನ್ನಾರ. ಈಗ ಒಂದು ದೇಶದಲ್ಲಿ ಇರುವ ಆರ್ಥಿಕ ವ್ಯವಸ್ಥೆಯನ್ನು ಬಗ್ಗುಬಡಿಯುವುದಕ್ಕೆ ವಿದೇಶಿಯರು ಅನೇಕ ವಿಧವಾದ ಯೋಜನೆಗಳ ಕೈವಾಡದಿಂದ ಹದಗೆಡಿಸಲು ಪ್ರಯತ್ನ ಮಾಡುವುದಿಲ್ಲವೇ? ಅಂಥ ಪ್ರಯತ್ನವನ್ನೇ ವಿಶ್ವಾಮಿತ್ರ ಕೈಗೊಂಡಿದ್ದಾನೆ. ಇದು ಸ್ವಾರಸ್ಯ. ತಿಳಿಗೊಳನ ಬಳಸಿ ನಳನಳಿಸಿ ಬೆಳೆದೆಳೆ ಮಾವುಗಳ ತಳದ ಮಲ್ಲಿಕಾ ಮಂಟಪದ ತಣ್ಣೆಳಲ ತೆಳುಗಾಳಿಯೊಳು ಪುಣ್ಯವಪ್ಪ ಪುಲಿನ ಸ್ಥಳದ ಮೇಲೆ ಅಶೋಕೆಯ ತರುವಿನ ತಳಿರ ತೊಂಗಲ ಗದ್ದುಗೆಯೊಳು ಓಲಗಂಗೊಟ್ಟು ಬಳಸಿಗಿಲ್ದೆ ಎಡಬಲದೊಳಿರ್ಪ ಮುನಿಗಳ ಕೂಸ ನಲವಿ ನಿಮ್ಮುಡಿವ ಪಶುಪತಿಯಂದಿರ್ತ ಮುನಿನಾಥ ಕಣ್ಗೆ ಎಸೆದಿರ್ದನು. ಓ ಮುನಿನಾಥ ಕಣ್ಗೆ ಎಸೆದಿರ್ದನು. ಕಾವ್ಯದಲ್ಲಿ ಪದಲಾಲಿತ್ಯ ಅನ್ನುವುದು ಬಹಳ ಮುಖ್ಯವಾದ ಒಂದು ಅಂಶ. ಇದನ್ನು ರೀತಿ ಅಂತಲೂ ಹೇಳ್ತಾರೆ. ಕಾವ್ಯದ ಆತ್ಮವೇ ರೀತಿ ಅನ್ನುವುದುಂಟು. ರೀತಿರಾತ್ಮ ಕಾವ್ಯಸ್ಯ. ಹೀಗೆ ಚಂಪೂ ಕಾವ್ಯಗಳಲ್ಲಿ ಪ್ರಖರವಾದ ರೀತಿಯಲ್ಲಿ ಕವಿಗಳ ಪ್ರತಿಭೆ ಪಾಂಡಿತ್ಯ ಎರಕಗೊಂಡು ಬರ್ತಾ ಇದ್ದದ್ದನ್ನ ಹಾಡುಗಬ್ಬ, ಓದುಗಬ್ಬ ಎಂದು ಹೆಸರು ಪಡೆದ ರಮಣೀಯವಾದಂತಹ ಷಟ್ಪದಿ ಕಾವ್ಯಗಳಿಗೂ ಕಸಿಮಾಡಿ ತಂದ ಅಗ್ಗಳಿಕೆ ರಾಘವಾಂಕನದು. ಇವನು ದೇಸಿಯ ಜಾಡಿನಲ್ಲಿ ಮಾರ್ಗದ ಪಿಂಪಿನಿಂದ ಕಾವ್ಯವನ್ನು ಬರೆದವರಲ್ಲಿ ಮೊದಲನೆಯವನು. ಹೀಗಾಗಿ ಈ ಪದ್ಯದಲ್ಲಿ ನೋಡಿ, ತಿಳಿಗೊಳನ ಬಳಸಿ ನಳನಳಿಸಿ ಬೆಳೆದ ಎಳಮಾವುಗಳ ತಳೆದ ಮಲ್ಲಿಕಾ ಮಂಟಪದ ತಣ್ಣೆಳಲ ತೆಳುಗಾಳಿಯೊಳು ಪುಣ್ಯವಪ್ಪ ಪುಳಿನ ಸ್ಥಳದ ಒಂದೊಂದು ಶಬ್ದವೂ ಮಧುರವಾಗಿದೆ. ಬೇಟೆಯಲ್ಲಿ ಈ ಮಾಧುರ್ಯ ಹೇಗೆ? ಹರಿಶ್ಚಂದ್ರ ಬೇಟೆಯನ್ನೇನೂ ಆಡ್ತಾ ಬಂದ. ಬೇಟೆ ಅನ್ನುವುದು ರಾಜರುಗಳಿಗೆ ಒಂದು ವ್ಯಸನ, ಅಂದರೆ ಒಂದು ವೈಸ್, ದುಶ್ಚಟ ಇದ್ದಂತೆ. ಆದರೆ ಅದು ಪ್ರಜಾಹಿತಕ್ಕಾಗಿ, ಲೋಕಕಂಟಕವಾದ ಮೃಗ ಸಂಹಾರಕ್ಕಾಗಿ ಬಂದಾಗ ಅದು ಒಂದು ಗುಣವಾಗುತ್ತೆ. ಹೀಗೆ ಬೇಟೆಯನ್ನು ಆಡಿಕೊಂಡು ಹರಿಶ್ಚಂದ್ರ ಪಂಪಾಪುರಕ್ಕೆ ಬಂದ ಎಂದು ಕವಿಯ ವರ್ಣನೆ. ಇದೊಂದು ಚಮತ್ಕಾರ. ವಸಿಷ್ಠನ ಆಶ್ರಮ ಇದ್ದದ್ದು ನೈಮಿಷಾರಣ್ಯದಲ್ಲಿಯೋ ಮತ್ತೆಲ್ಲೋ ಹಿಮಾಲಯ ಪ್ರಾಂತದಲ್ಲಿ. ಆದರೆ ಕವಿ ಮಾಡಿರುವ ಚಮತ್ಕಾರವೇನೆಂದರೆ, ವಸಿಷ್ಠನ ಆಶ್ರಮ ಪಾವನವಾದ ಪಂಪಾ ಕ್ಷೇತ್ರದಲ್ಲಿಯೇ ವಿರೂಪಾಕ್ಷನ ಸನ್ನಿಧಿಯಲ್ಲೇ ಇತ್ತು ಅಂತ. ಇದು ತನ್ನ ತಾಯ್ನೆಲದ ಮೇಲಣ ಅಭಿಮಾನದ ಸಂಕೇತವೂ ಹೌದು. ಈ ರೀತಿಯಲ್ಲಿ ಹರಿಶ್ಚಂದ್ರ ಬೇಟೆಯನ್ನು ಮುಂದುವರೆಸಿ ಬಂದಾಗ ಸುಂದರವಾದ ಋಷ್ಯಾಶ್ರಮ ಕಾಣಿಸಿತು. ಅಲ್ಲೊಂದು ತಿಳಿಯಾದ ಕೊಳ, ಅದರ ಬಳಿಯಲ್ಲಿಯೇ
ತಣ್ಣಗಿರುವ ನೆಳಲನ್ನು ಕೊಡತಕ್ಕಂಥ ಮಾವಿನ ಮರಗಳ ನಡುವೆ ಹಬ್ಬಿಕೊಂಡ ಮಲ್ಲಿಕಾ ಮಂಟಪ, ಅದರ ನಡುವಿನಲ್ಲಿ ಅಶೋಕ ವೃಕ್ಷ. ಆ ಅಶೋಕ ವೃಕ್ಷದ ತಳಿರಿನ ತುಂಗಲಿನ ಗದ್ದುಗೆಯಲ್ಲಿ ಹಾಸಿನ ಮೇಲೆ ಋಷಿಗಳ ಮಕ್ಕಳು ವಿಲಾಸದಿಂದ ನಾನಾ ವಿಧವಾದ ಮಧುರ ಧ್ವನದಲ್ಲಿ ವೇದಘೋಷ ಮಾಡುತ್ತಾ ಇರುವಾಗ ಅಲ್ಲಿ ನೆಲೆಸಿದ್ದಾನೆ ಜ್ಞಾನನಿಧಿಯಾದ ತಪೋನಿಧಿಯಾದ ವಸಿಷ್ಠ ಮಹರ್ಷಿ. ನೀತಿ ಬಲಿದುದೋ ಶಾಂತಿ ರೂಪಾಯ್ತೋ, ಸದ್ಗುಣವ್ರಾತವೇ ಮುನಿಯಾಯ್ತೋ, ಮುಕ್ತಿ ಜಡೆ ಒತ್ತುದೋ ಭೂತದಯೇ ವಲ್ಕಲಾಂಚಲವಾಂತುದೋ, ಪುಣ್ಯ ಬೆಳಸಿ ಭಸಿತವನುಟ್ಟುದೋ, ನೂತನ ಶ್ರುತ್ಯರ್ಥ ನುಡಿಗಲಿತುದೋ, ಘನ ಸ್ವಾತಂತ್ರ್ಯ ವೃತ್ತಿ ಗೋಚರಿಸಲೆಳಸಿತೋ, ಎಂಬ ಚಾತುರ್ಯದಿಂದಿರ್ತ ಮುನಿನಾಥನಂ ಕಂಡ ಹರುಷದಿಂ ಭೂನಾಥನೋ, ಹರುಷದಿಂ ಕಂಡ ಭೂನಾಥನೋ. ಆ ಶಾಂತವಾದ ಆಶ್ರಮದ ನಡುವಿನಲ್ಲಿ ವಸಿಷ್ಠ ಮಹರ್ಷಿ ಇದ್ದ ಒಂದು ವೈಭವವನ್ನ, ಶಾಂತೋದ್ರಿಕ್ತವಾದಂತಹ ಮನಸ್ಥಿತಿಯನ್ನ ಕವಿ ವರ್ಣಿಸ್ತಾ ಇದ್ದಾನೆ. ಇಲ್ಲಿ ನೋಡಿ, ಕವಿಗೆ ಇರುವ ಉಲ್ಲೇಖ ಹಾಗೂ ಅತಿಶಯೋಕ್ತಿ ಎಂಬ ಎರಡು ಅಲಂಕಾರಗಳ ಚಾತುರ್ಯ ಕೂಡ ಗೊತ್ತಾಗುತ್ತೆ. ಅಲ್ಲಿದ್ದ ವಸಿಷ್ಠ ಮಹರ್ಷಿ ಹೇಗಿದ್ದ ಅಂದ್ರೆ, ನೀತಿಯೇ ಬಲಿತಂತೆ, ಶಾಂತಿಯೇ ರೂಪುಗೊಂಡಂತೆ, ಸದ್ಗುಣಗಳ ಸಮೂಹವೇ ಮುನಿಯ ಆಕಾರವನ್ನು ಪಡೆದಂತೆ, ಮುಕ್ತಿ ಎನ್ನುವುದೇ ಜಟಾಧಾರಿಯಾಗಿರುವಂತೆ, ಭೂತದಯೆ ಪ್ರಾಣಿಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂತಹ ಕಂಪ್ಯಾಷನ್ ಅನ್ನುವ ಗುಣ. ಶಂಕರರು ಹೇಳ್ತಾರೆ, ಭೂತದಯ ವಿಸ್ತಾರಯ, ಲೋಕದಲ್ಲಿ ನಮಗೆ ಸಹಾನುಭೂತಿ ವಿಸ್ತೃತವಾಗಿ ಬರಬೇಕು. ಆ ವಿಸ್ತಾರವಾದ ಸಹಾನುಭೂತಿಯೇ ನಾರುಮಡಿಯನ್ನು ಹುಟ್ಟುದೋ, ಪುಣ್ಯವೇ ವಿಭೂತಿಯನ್ನು ಹಣೆಯ ಮೇಲೆ ಧರಿಸಿಕೊಂಡಿದೆಯೋ, ಹೊಸತಾದ ವೇದದ ಅರ್ಥವೇ ನುಡಿಯನ್ನು ಆಡುತ್ತಾ ಇದೆಯೋ, ಘನವಾದ ಸ್ವಾತಂತ್ರ್ಯ ವೃತ್ತಿ. ಉಪನಿಷತ್ತುಗಳಲ್ಲಿ ಬರ್ತೆ ಸ್ವರಾಜ್ಯ ಅನ್ನುವುದು. ಸ್ವರಾಜ್ಯ ಅನ್ನುವುದು ಪ್ರಜಾಪ್ರಭುತ್ವವಾದರೆ ಸ್ವರಾಜ್ಯ ಅನ್ನುವುದು ಆತ್ಮಪ್ರಭುತ್ವ. ಈ ಸರ್ವತಂತ್ರ ಸ್ವತಂತ್ರವಾದಂತಹ ಸ್ವರಾಜ್ಯ ವೃತ್ತಿಯೇ ಕಣ್ಣಿಗೆ ಕಾಣಿಸ್ತಾ ಇದೆಯೋ, ನಿರಾಕಾರ ನಿರ್ಗುಣ ಎನಿಸಿಕೊಂಡ ಪರಬ್ರಹ್ಮ ವಸ್ತುವೇ ಗೋಚರವಾಗ್ತಾ ಇದೆಯೋ ಎಂಬಂತೆ ಆ ಮುನಿನಾಥನು ಈ ಜನನಾಥನಿಗೆ ಕಾಣಿಸಿಕೊಂಡ ಅಂತ ಎರಡು ಕಡೆಯೂ ನಾಥ ಶಬ್ದದ ಪ್ರಯೋಗ ಮಾಡುವುದರ ಮೂಲಕ ಕ್ಷತ್ರಿಯನಾಗಿ ಹರಿಶ್ಚಂದ್ರನು, ವಿಪ್ರೋತ್ತಮನಾಗಿ ವಸಿಷ್ಠನು ಹೇಗೆ ಬ್ರಹ್ಮ ಕ್ಷಾತ್ರಗಳ ಸಮನ್ವಯವಾಗಿ ಲೋಕೋದ್ಧಾರ ತತ್ಪರರಾಗಿದ್ದಾರೆ ಅನ್ನುವುದನ್ನು ಧ್ವನಿಸ್ತಾ ಇದ್ದಾನೆ. ಎನ್ನ ನೊಲುವೊಡೆ ಕುಲಾಚಾರಮಂ ಬಿಡದಿರ್ಪಡೆ, ಉನ್ನತಿಗೆ ಬೇಹಡೆ, ಉತ್ತಮ ಕೀರ್ತಿ ಕೆಡದಿಹಡೆ, ನನ್ನಿಯುಳಿವಡೆ ಮಗನೇ ಹೋಗದಿರು ಮರೆದು ವಿಶ್ವಾಮಿತ್ರನಾಶ್ರಮಕ್ಕೆ, ಗನ್ನದಿಂ ಮರಹಿಕ್ಕಿ ಕೊಂಡೊಯ್ದು ಬಳಿಕ ಮುನಿ ಬನ್ನ ಬಡಿಸಿಯೇ ಕಾಡಿದಪನು ಅರಿದಿರು ಮಗನೇ, ಕಾಡಿದಪನು ಅರಿದಿರು ಮಗನೇ. ಶಿಷ್ಯೋತ್ತಮನಾದ ಹರಿಶ್ಚಂದ್ರ ಗುರುತ್ತಮನಾದ ವಸಿಷ್ಠನಿಗೆ ನಮಸ್ಕಾರ ಮಾಡಿ ಆತನಿಗೆ ಸಲ್ಲಿಸಬೇಕಾದ ಗೌರವವನ್ನೆಲ್ಲ ಒಪ್ಪಿಸಿದ್ದಾನೆ. ಅಂತೆಯೇ ಹರಿಶ್ಚಂದ್ರನಿಗೆ ವಸಿಷ್ಠ ಮಹರ್ಷಿ ಮೂರ್ಧಾಭಿಷಿಕ್ತನಾದ ರಾಜನಿಗೆ ಸಲ್ಲಿಸಬೇಕಾದ ಮಧುಪರ್ಕ ಮೊದಲಾದ ಗೌರವಗಳನ್ನು ಕೂಡ ಅರ್ಪಿಸಿ ಆತನ ಜೊತೆ ಕುಶಲ ಪ್ರಶ್ನೆಗೆ ತೊಡಗಿದ್ದಾನೆ. ಏನಪ್ಪಾ ಬಂದ ಸಮಾಚಾರ ಅಂತ. ಆಗ ಹರಿಶ್ಚಂದ್ರ ಆಕಸ್ಮಿಕವಾಗಿ ತನ್ನ ಒಂದು ಸುಖಿ ಸಾಮ್ರಾಜ್ಯದ ಮೇಲೆ ಕಾಡು ಮೃಗಗಳ ದಾಳಿಯಾಗಿದೆ, ಇದರಿಂದ ಜನಕ್ಕೆ ತುಂಬಾ ಕಷ್ಟವಾಗಿದೆ, ಅದನ್ನು ನಿವಾರಿಸಲು ಬೇಟೆಗೆ ಬಂದೆ ಅಂತೆಲ್ಲ ವಿವರಿಸಿದ್ದಾನೆ. ಆಗ ವಸಿಷ್ಠ ಮಹರ್ಷಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ್ದಾನೆ. ಕಾಳಿದಾಸ ಹೇಳ್ತಾನೆ,
ಮೀನು ಅಲ್ಲಾಡದೆ ನಿಂತರೆ ಸಮುದ್ರದಲ್ಲಾಗಲಿ ನದಿಯಲ್ಲಾಗಲಿ ಹೇಗೆ ಸ್ಥಿಮಿತತೆ ನೀರಿಗೆ ಒದಗುತ್ತದೆಯೋ ಹಾಗೆ ಮಹರ್ಷಿಗಳು ಸ್ಥಿಮಿತರಾಗಿ ಧ್ಯಾನ ಲೋಚನದಿಂದ ಭವಿತವ್ಯವನ್ನು ಕಾಣುತ್ತಾರೆ ಅಂತ. ಅದೇ ರೀತಿಯಲ್ಲಿ ವಸಿಷ್ಠ ಮಹರ್ಷಿ ತನ್ನ ದಿವ್ಯ ನೇತ್ರದಿಂದ ಭವಿತವ್ಯವನ್ನು ಕಂಡುಕೊಂಡು ಮುಂದಾಗುವುದನ್ನೆಲ್ಲ ಊಹಿಸಿದ. ತನ್ನ ಮೇಲನ ಕೋಪದಿಂದ ತನ್ನ ನುಡಿಯನ್ನು ಸುಳ್ಳು ಮಾಡಬೇಕೆಂಬ ಛಲದಿಂದ ಆ ದುರುಳ ಮುನಿ ಕೌಶಿಕ ಈ ಹರಿಶ್ಚಂದ್ರನಿಗೆ ಈ ರೀತಿಯಾಗಿ ಕಾಟ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾನೆ, ಎನ್ನ ನಲೋಡೆ ಕುಲಾಚಾರಮಂ ಬಿಡದಿರ್ಪ ಉನ್ನತಿಕೆ ಬೇಹಡೆ. ಅಪ್ಪ, ತಾತ್ಪರ್ಯವನ್ನು ಹೇಳ್ತೀನಿ. ನನ್ನನ್ನು ನೀನು ಕೇಳುವುದಾದರೆ, ನನ್ನನ್ನು ಗುರುವಾಗಿ ನೀನು ಭಾವಿಸಿದ್ದಾದರೆ ನಿನ್ನ ಶ್ರೇಷ್ಠವಾದ ಕುಲಾಚಾರ ಯಾವುದು? ತ್ಯಾಗಾಯ ಸಂಭೃತಾರ್ಥಾನಾಂ ಸತ್ಯಾಯ ಮಿತಭಾಷಿಣಾಂ ಯಶಸೇ ವಿಜಿಗೀಷೂಣಾಂ ಪ್ರಜಾಯೈ ಗೃಹಮೇಧಿನಾಂ. ನಿಮ್ಮ ರಘುವಂಶದವರು ತ್ಯಾಗಕ್ಕಾಗಿ ಸಂಪಾದನೆ ಮಾಡ್ತಾ ಇದ್ರು, ಸತ್ಯಕ್ಕಾಗಿ ಮಿತಭಾಷಿಗಳಾಗಿದ್ದರು, ಕುಲವನ್ನು ವೃದ್ಧಿ ಮಾಡಿ ತನ್ಮೂಲಕ ಒಳ್ಳೆಯ ರಾಜನನ್ನ ಕೊಡಕ್ಕೆ ಮದುವೆ ಮಾಡಿಕೊಳ್ತಾ ಇದ್ರು, ಕೀರ್ತಿಗಾಗಿ ದಿಗ್ವಿಜಯ ಮಾಡ್ತಾ ಇದ್ರು. ಇಂತಹ ಕುಲಾಚಾರ ಅದನ್ನು ಬಿಡಬಾರದು ಅಂತ ಇದ್ದರೆ ಉತ್ತಮ ಕೀರ್ತಿಯೇ ಬಹಳ ಮುಖ್ಯ. ಆ ಕೀರ್ತಿಗಿಂತಲೂ ಭೌತಿಕವಾದ ಯಾವುದೇ ಆಸ್ತಿಯು ದೊಡ್ಡದಲ್ಲ. ಅದನ್ನು ಬಿಡಬಾರದು ಅಂತಿದ್ದರೆ, ಅದಕ್ಕೆ ಮಸಿ ಬಳಿಯಬಾರದು ಅಂತ ಇದ್ದರೆ ನನ್ನಿ ಉಳಿವಡೆ ನಿನ್ನ ಸತ್ಯ ಇರಬೇಕು ಅಂತಿದ್ರೆ, ಅಪ್ಪ ಮಗು ಹರಿಶ್ಚಂದ್ರ, ಹೋಗದಿರು ಮರೆದು ವಿಶ್ವಾಮಿತ್ರನ ಆಶ್ರಮಕ್ಕೆ. ಮರೆತು ಕೂಡ ವಿಶ್ವಾಮಿತ್ರನ ಆಶ್ರಮ ಇರುವ ದಿಕ್ಕಿಗೂ ಕಾಲಿಡಬೇಡ. ಯಾಕೆ? ಆತ ಕಾದುಕೊಂಡಿದ್ದಾನೆ. ಗನ್ನದಿಂ ವಂಚನೆಯಿಂದ ಮರೆಹಿಕ್ಕಿ ಮರೆ ಮಾಡಿ ಕೊಂಡೊಯ್ದು ಬಳಿಕ ನಿನ್ನನ್ನು ಹೇಗೋ ಒಂದು ಕಪಟೋಪಾಯದಿಂದ ಸೆಳೆದು ಬಣ್ಣ ಬಡಿಸಿಯೇ ಕಾಡಿದಪನು. ಅಷ್ಟ ಕಷ್ಟಗಳಿಗೆ ಒಳಮಾಡ್ತಾನೆ. ನಿನ್ನ ಸತ್ಯಕ್ಕೆ ಬಹಳ ದೊಡ್ಡ ನಿಕಷವನ್ನು ಒಡ್ಡುತ್ತಾನೆ. ನೀನು ಗೆಲ್ಲಬಲ್ಲೆ, ಆದರೆ ವೃಥಾ ಯಾಕೆ ತಲೆಗಟ್ಟಿಯಾಗಿದೆ ಅಂತ ಬಂಡೆಗೆ ಚಚ್ಕೋತಾರಿಯೇ? ಬೇಡಪ್ಪ, ಆ ರೀತಿ ಮಾಡಬೇಡ. ನೀನ್ ಎಲ್ಲಿಗೂ ಕೂಡ ಹೋಗು, ಆದರೆ ವಿಶ್ವಾಮಿತ್ರನ ಆಶ್ರಮದ ಕಡೆಗೆ ಮಾತ್ರ ಹೋಗಬೇಡ ಎಂಬುದಾಗಿ ಹಿತವನ್ನು ಹೇಳಿದ್ದಾನೆ. ಶಿಷ್ಯನಿಗೆ ಹಿತವನ್ನು ಹೇಳುವುದೇ ಗುರುವಿನ ಮಹಾಧ್ಯೇಯ ಅನ್ನುವುದು ವಸಿಷ್ಠರಲ್ಲಿ ಕವಿ ತೋರ್ಪಡಿಸುತ್ತಿರುವ ಆಶಯ. ಪರಿಕರದ ಪರಿವಾರವು ಅನುವಾಗಿ ವಿಪಿನದೋಳು ಹರಿದು ನಡೆಯಲ್ಕೆ ಅತ್ತ ಇತ್ತ ಕೌಶಿಕ ಮುನೀಶ್ವರನು ಒಂದು ಮಾಯಾವರಾಹನಂ ಮಾಡಿ ಕಳುಹಿದನು ಭೂರಮಣನೆಡೆಗೆ. ಮಾಯಾವರಾಹನಂ ಮಾಡಿ ಕಳುಹಿದನು ಭೂರಮಣನೆಡೆಗೆ. ವಸಿಷ್ಠನ ಆಜ್ಞೆಯನ್ನು ಶಿರಸಾವಹಿಸಿ ಅವನ ಮಾರ್ಗದರ್ಶನದಲ್ಲಿ ಪಂಪಾ ವಿರೂಪಾಕ್ಷನ ಸೇವೆಯನ್ನೂ ಮಾಡಿ ಬಳಿಕ ತನ್ನ ಬೇಟೆಯನ್ನು ಮುಂದುವರೆಸಿದನಂತೆ. ಆದರೆ ಪಾಪ ಬಡಪಾಯಿ ಹರಿಶ್ಚಂದ್ರನಿಗೆ ಗೊತ್ತಿಲ್ಲ, ಇದೇ ಪರಿಸರದಲ್ಲಿಯೇ ವಿಶ್ವಾಮಿತ್ರನ ಆಶ್ರಮ ಕೂಡ ಇದೆ ಅಂತ. ಹೀಗಿರಲು ವಿಶ್ವಾಮಿತ್ರ ಒಂದು ಭಯಂಕರವಾದ ವನವರಾಹ ಕಾಡು ಹಂದಿಯನ್ನ ಸೃಷ್ಟಿ ಮಾಡಿ ಬಿಡ್ತಾನಂತೆ. ಅದ್ಯಾಕೆ? ಬೇಟೆಯಾಡ್ತಾ ಬರ್ತಾ ಇದ್ದಾಗ ಬೇಟೆಯಲ್ಲಿ ನಾನಾ ವಿಧವಾದ ಜನರು ಸೇರಿರ್ತಾರೆ. ಕಿರಾತರು, ಪುಳಿಂದರು, ಶಬರರು, ವ್ಯಾಧರು ಮೊದಲಾದ ಅನೇಕ ಗುಂಪುಗಳು, ಈ ಎಲ್ಲ ರೀತಿಯ ಬಗೆಬಗೆಯ ಕುರುಬರು, ಬೇಡರು ಎಲ್ಲರೂ ಸೇರಿ ಬೇಟೆಗೆ ಮಾರ್ಗದರ್ಶನ ಮಾಡ್ತಾ ಗೋರಿಬೇಟೆ ಮೊದಲಾದಂತಹ ಮೇಗಾಳೆ, ಕಿಗ್ಗಾಳೆ ಮುಂತಾದ ಅನೇಕ ವಿಧವಾದಂತಹ ತಂತ್ರಗಳನ್ನು ಒಡ್ಡಿ ಅವರು ಮುಂದುವರಿಯುತ್ತಿದ್ದಾಗ ಆ ಶಬರರ ತಂಡಕ್ಕೆ ಒಂದು ವಿಚಿತ್ರವಾದ ಭಯಂಕರವಾದ ಹಂದಿ ಕಾಣಿಸಿದೆ. ಆ ಹಂದಿಯನ್ನು ನೋಡಿದ ತಕ್ಷಣವೇ ಇದೂ ಕೂಡ ಜನಗಳ ಬೆಳೆಯನ್ನು ಹಾನಿ ಮಾಡುವ ಮಹಾಶತ್ರು ಅಂತ ಭಾವಿಸಿ ಅವರು ರಾಜನಿಗೆ ತಿಳಿಸ್ತಾರೆ. ತಕ್ಷಣವೇ ಹರಿಶ್ಚಂದ್ರ ಆ ಮಾಯಾವರಾಹನನ್ನ ಬೆಂಬತ್ತಿ ಹೊರಟಿದ್ದಾನೆ. ಆದರೆ ಅದು ಕೌಶಿಕನ ಕಪಟ ಸೃಷ್ಟಿ, ವಿಶ್ವಾಮಿತ್ರನ ಸೃಷ್ಟಿ. ಗರಳ ಗೊರಳವನು ಅರಳ ಸರಳಂಗೆ ಮುನಿವಂತೆ ಇರುಳ ತಿರುಳಿನ ಹೊರಳಿಗ ತರಣಿ ಕೆರಳ್ವಂತೆ ಸರಳ ತೆರಳಿಕೆಗೆ ಮರಳಿತು ಕರುಳ ಸುರುಳಿಯೊಳು ಹೊರಳುತ್ತ ಬೀಳುತ್ತಲೂ ಹುರುಳಳಿದುದು ಉರ ಒಡೆದು ಸರಳುರ್ಚೆ ನರಳುತ್ತ ತೊರಳೆಯಡಸಲು ಮೂಗ ನರಳಿಸೆಚ್ಚಂಬ ಹೊತ್ತುರುಳ್ವ ಕಂಬನಿಯಿಂದ ತರಳ ಚಿತ್ತದ ಹಂದಿ ಮರಳಿ ಕಾನನ ಕೈದಿತು. ತರಳ ಚಿತ್ತದ ಹಂದಿ ಮರಳಿ ಕಾನನ ಕೈದಿದು.
ಕಾವ್ಯದಲ್ಲಿ ಮೃಗಯ ವಿನೋದ ವರ್ಣನೆ ಒಂದು ಭಾಗ. 18 ವರ್ಣನೆಗಳು ಒಳ್ಳೆಯ ಕಾವ್ಯಕ್ಕೆ ಬೇಕು ಅಂತ ಲಾಕ್ಷಣಿಕರ ಅಭಿಪ್ರಾಯ. ಆ 18 ವರ್ಣನೆಗಳಲ್ಲಿ ಒಂದು ಮೃಗಯ ವರ್ಣನೆ ಅಥವಾ ಬೇಟೆಯ ವಿನೋದ. ಇದನ್ನು ಕಾವ್ಯದ ರಸಕ್ಕೆ ಪೋಷಕವಾಗಿ ಮಾಡುವುದೇ ಕವಿಯ ಪ್ರತಿಭೆಗೆ ಒರೆಗಲ್ಲು. ರಾಘವಾಂಕ ಬಹಳ ಸೊಗಸಾಗಿ ವ್ಯರ್ಥವಾಗಿ ಮಾಡದೆ ಇದನ್ನು ಸಾರ್ಥಕವಾಗಿ ನಡೆಸಿದ್ದಾನೆ. ವಿಶೇಷತಃ ಕವಿಯ ಬೇಟೆಯ ಪರಿಜ್ಞಾನ ಇಲ್ಲಿ ತುಂಬಾ ಚೆನ್ನಾಗಿದೆ. ಅನೇಕ ಪದ್ಯಗಳಲ್ಲಿ ಬೇಟೆಯ ಬಗೆಗಿನ ನಾನಾ ವಿಧವಾದ ತಂತ್ರಗಳ ವರ್ಣನೆ ಬರುತ್ತೆ. ಅದರಲ್ಲೆಲ್ಲ ಕಿರೀಟಪ್ರಾಯವಾದದ್ದು ಈ ಪಂದಿಬೇಂಟೆ ಅಂತ ಪಂಪ ಮತ್ತು ಹಂದಿಬೇಟೆ ಅಂತ ಕುಮಾರವ್ಯಾಸ ಹೇಳತಕ್ಕಂತಹ ರಾಘವಾಂಕನು ನಿರೂಪಿಸಿರುವ ಒಂದು ಬಗೆ. ಕಾಡು ಹಂದಿಯನ್ನು ಕೊಲ್ಲುವುದು ಬಹಳ ಕಷ್ಟದ ಕೆಲಸ. ಅದನ್ನು ಇಲ್ಲಿ ತೋರಿಸುವುದಕ್ಕೆ ಕವಿ ಮೊದಲು ಮಾಡಿದ್ದಾನೆ. ಮುಖ್ಯವಾಗಿ ನಮ್ಮ ಕಾವ್ಯ ಪ್ರಪಂಚದಲ್ಲಿ ವರಾಹ ವರ್ಣನೆಯನ್ನು, ಕಾಡಿನ ವರಾಹದ ವರ್ಣನೆಯನ್ನು ಭಾರವಿಯ ಬಳಿಕ ರಾಘವಾಂಕನೇ ಅದ್ಭುತವಾಗಿ ಮಾಡಿರುವುದು. ಭಾರವಿಯ ಕಿರಾತಾರ್ಜುನೀಯದಲ್ಲಿ ಮೂಕಾಸುರ ಹಂದಿಯ ವೇಷದಿಂದ ಹೇಗೆ ಬಂದ ಅನ್ನುವುದನ್ನು ಅದ್ಭುತವಾಗಿ ಕವಿ ಋಣಿಸ್ತಾನೆ. ಅದೇ ಭಾವವನ್ನು ಗ್ರಹಿಸಿ ಕನ್ನಡದಲ್ಲಿಯೂ ಸಂಸ್ಕೃತದಲ್ಲಿಯೂ ಪ್ರವೀಣನಾದ ರಾಘವಾಂಕ ಈ ಪ್ರಸಂಗವನ್ನು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ. ಹಿರಣ್ಯಾಕ್ಷನೆಂಬ ರಕ್ಕಸನ ಬೆನ್ನಡಗದು, ಆ ಹಿರಣ್ಯಾಕ್ಷನೆಂಬ ರಕ್ಕಸನನ್ನು ಕೊಲ್ಲೋದಿಕ್ಕೋಸ್ಕರವಾಗಿ ಅಂದು ವರಾಹಾವತಾರೆಯಾಗಿ ಮಹಾವಿಷ್ಣು ಬಂದನಲ್ಲ, ಆ ಹಂದಿಯೋ ಅಥವಾ ದೇವಾಸುರ ಸಂಗ್ರಾಮದಲ್ಲಿ ಶಿವ ಏರಿದ ಆ ವೃಷಭದ ಒಂದು ಉಗ್ರ ರೂಪವೋ ಅಥವಾ ಗಜಾಸುರನ ಮತ್ತೊಂದು ರೂಪವೋ ಎಂಬಂತೆ ಆ ಹಂದಿ ನುಗ್ಗಿ ಬರ್ತಾ ಇತ್ತು ಅಂತ ವರ್ಣಿಸ್ತಾನೆ. ಅದರ ದಾಡೆಗಳ, ಅದರ ಕಣ್ಣಿನ ಕಿಡಿಯ, ಅದರ ಮೈಮೇಲಿನ ರೋಮದ ಮತ್ತು ಅದರ ಗೊರಸಿನ ರೌದ್ರತೆಯನ್ನ ಹದವಾಗಿ ಎಳೆಯಾಗಿ ಕವಿ ವರ್ಣಿಸ್ತಾನೆ. ಹಾಗಿದ್ದರೂ ಕೂಡ ಈ ವೀರಾಧಿವೀರನಾದ ಹರಿಶ್ಚಂದ್ರನ ಬಾಣಕ್ಕೆ ತುತ್ತಾದ ಆ ಕಾಡು ಹಂದಿ ತತ್ತರಿಸಿ ಆಸುವಳಿಯುವಂತೆ ಬಿದ್ದದ್ದನ್ನು ಬಹಳ ಮನೋಹರವಾಗಿ ವರ್ಣಿಸ್ತಾನೆ. ಇಲ್ಲಿಯವರೆಗೂ ಕವಿ ಉಗ್ರವಾದ ಪ್ರೌಢ ರೀತಿಯಲ್ಲಿ ಓಜೋಗುಣವನ್ನು ಬಿಂಬಿಸುವಂತೆ ರಚನೆ ಮಾಡ್ತಾ ಇದ್ದ. ಈಗ ನೋಡಿ ಅದೆಲ್ಲವನ್ನೂ ಕೂಡ ಹಂದಿಯ ಅವಸಾನಕ್ಕೆ ಬಂದಾಗ ಮೃದು ಮಧುರವಾದಂತಹ ಮಾಧುರ್ಯ ವೃತ್ತಿಗೆ ತಿರುಗಿಸ್ತಾನೆ. ಗರಳ ಕೊರಳ ಅಂದ್ರೆ ಶಿವ, ವಿಷಕಂಠ. ಅವನು ಅರಳ ಸರಳಂಗೆ ಮುನಿವಂತೆ, ಪುಷ್ಪ ಬಾಣನಾದ ಮನ್ಮಥನಿಗೆ ಮುನಿಯುವ ಹಾಗೆ. ಈ ಒಂದು ಶಬ್ದಗಳನ್ನ ಗರಳ ಗೊರಳನು ಅರಳ ಸರಳಂಗೆ ಮುನಿವಂತೆ ಅಂತ ಎಷ್ಟು ಮಧುರವಾಗಿ ಒತ್ತಕ್ಷರವೇ ಇಲ್ಲದೆ ನಿರ್ವಹಣೆ ಮಾಡಿದ್ದಾನೆ. ಅದು ಗಮನೀಯ. ಇರುಳ ತಿರುಳಿನ ಹೊರಳಿಗ ತರಣಿ ಕೆರಳುವಂತೆ, ಕತ್ತಲೆಗೆ ಸೂರ್ಯ ಕೋಪಗೊಳ್ಳುವಂತೆ, ಮನ್ಮಥನಿಗೆ ಶಿವ ಕೋಪಗೊಳ್ಳುವಂತೆ ಕೋಪಗೊಂಡ ರಾಜನ ಬಾಣವು ಆ ಹಂದಿಯ ಮೈಯನ್ನು ಹೊಕ್ಕಿತಂತೆ. ಸರಳ ತೆರಳಿಕೆಗೆ ಮರಳಿತು ಕರುಳ ಸುರುಳಿಯೊಳು ಹೊರಳುತ್ತಾ ಬೀಳುತ್ತಲು. ಕರುಳಿನ ಸುರುಳಿ ಹೇಗೆ ಒದ್ದಾಡ್ತಾ ಇರುತ್ತೆ, ನುಲಿಯುತ್ತಾ ಇರುತ್ತೆ, ಕರುಳು ನುಲಿಯುವಂತೆ ಹಂದಿ ರಾಜನ ಬಾಣದೇಟಿಗೆ ನುಲಿಯುತ್ತಾ ಒದ್ದಾಡಿ ಓಡಿ ಹೋಗ್ತಾ ಇದೆಯಂತೆ. ಅದು ಓಡಿ ಹೋಗ್ತಾ ಇದ್ರೆ ರಕ್ತ ಧಾರಿಯಾಗಿ ಬಿಂದುವಾಗಿ ಮಾರಣ ಶಾಸನದಂತೆ ರೇಖೆಯನ್ನು ಬರೀತಾ ಇದೆ. ಅದು ಮೂಗನ್ನ ತೆರೆದು ಬುಸುಗುಟ್ಟುತ್ತಾ ಬಾಯಿ ಬಿಟ್ಟುಕೊಂಡು ಮೇಲುಸುರಿಗಾಗಿ ಹಾಹಾಕಾರ ಮಾಡಿ ನಾಲಿಗೆಯನ್ನ ಹೊರಳಿಗೆ ಚಾಚಿ ಕಂಬನಿಯನ್ನ ಸುರಿಸುತ್ತಾ ಕಾನನಕ್ಕೆ ಓಡ್ತಾ ಇದೆಯಂತೆ. ಇದು ಅವಸಾನದ ಅಂಚಿನಲ್ಲಿರುವ ಹಂದಿಯ ಮರಣ ಚಿತ್ರಣ.